ದೇವನಾಮಕ್ಕೆ ಸ್ತೋತ್ರ. ಈ ದಿನದ ಸತ್ಯವೇದ ಅಧ್ಯಯನ ಪ್ರಕಟಣೆ ಗ್ರಂಥವನ್ನು ನಾವು ಕಲಿತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಅದು ಆಶೀರ್ವಾದ ಆಗ್ತದೆ ಅಂತ ನಾನು ನಂಬ್ತೇನೆ. ಅದರಲ್ಲಿ ನಾವು ಮುಂದುವರಿತಾ ಇರುವ ಹಾಗೆ ಇವತ್ತು ಪೆರ್ಗಮದ ಸಭೆ, ಇಂಗ್ಲೀಷಲ್ಲಿ ಪೆರ್ಗಮದ ಸಭೆಯ ದೂತನಿಗೆ ಬರೆ, ಈ ಪೆರ್ಗಮದ ಸಭೆಯ ಬಗ್ಗೆ ನಾವು ನೋಡಿಕೊಳ್ಳಿಕ್ಕಿರ್ತೀವಿ. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ಕರ್ತನ ದೃಷ್ಟಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಗಾಡ್. ಭೂಪರಲೋಕಗಳನ್ನು ಸೃಷ್ಟಿಸಿರುವಂಥ ನಮ್ಮ ಸರ್ವಶಕ್ತನಾಗಿರುವಂಥ ತಂದೆ ದೇವರೇ, ಸಲ್ಲಬೇಕಾದ ಎಲ್ಲ ಗೌರವ, ಆರಾಧನೆ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಪ್ರತಿ ಸಾರಿ ನಾವು ಪ್ರಾರ್ಥಿಸುವ ಹಾಗೆ ಈ ಸಾರಿಯೂ ಸಹ ನಾವು ಬಯಸಿ ಬೇಡುವುದೇನೆಂದರೆ, ಸ್ವಾಮಿ, ಮನುಷ್ಯನ ಬುದ್ಧಿಯಾಗಲಿ ಕಲ್ಪನೆ ಆಗಲಿ ನಮಗೆ ಬೋಧಿಸದೆ ದೇವರ ಆತ್ಮನೇ ನೀನು ನಮ್ಮೊಟ್ಟಿಗೆ ಮಾತನಾಡಿ ನಮಗೆ ಬೋಧಿಸಿ ಕೈ ಹಿಡಿದು ನಡೆಸಿ ಎಂಬುದಾಗಿ ನೀನಲ್ಲಿ ಪ್ರಾರ್ಥಿಸ್ತೀವಪ್ಪ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಒಡೆಯ, ಯೇಸುವಿನ ಹೆಸರಿನಲ್ಲಿ ನಮ್ಮ ತಂದೆ, ಆಮೆನ್. ಯಾರಿಗೂ ಕಾಣದ ಮಹಿಮೆಯ ವಸ್ತ್ರವ ಧರಿಸಿದ ನನ್ನ ದೇವನೇ, ಮನುಜರು ಅರಿಯದ ಮಹಿಮೆಯ ವಸ್ತ್ರವ ಧರಿಸಿದ ನನ್ನ ದೇವನೇ, ನೀನೇ ಉನ್ನತ, ನೀನೇ ಪರಿಶುದ್ಧ, ನಿನಗೆ ಮಹತ್ವವು, ನಿನ್ನ ಆರಾಧಿಪೆ. ನೀನೇ ಉನ್ನತ, ನೀನೇ ಪರಿಶುದ್ಧ, ನಿನಗೆ ಮಹತ್ವವು, ನಿನ್ನ ಆರಾಧಿಪೆ. ಆಮೆನ್. ಸ್ತೋತ್ರ ಸ್ವಾಮಿ. ಆಮೆನ್. ಆತನ ಪ್ರಸನ್ನತೆಯಲ್ಲಿ ಇದು ನಮ್ಮ ಉಳಿದ ವಿಡಿಯೋಗಳ ಹಾಗೆ ಆರಾಧನೆಗೆ ಒತ್ತು ಅಥವಾ ಪ್ರವಾದನ ಸೇವೆಗಾಗಲಿ ಒತ್ತು ಕೊಡದೆ ಸತ್ಯವೇದ ಅಧ್ಯಯನವಾಗಿರೋದ್ರಿಂದ ನಾವು ನೇರವಾಗಿ ಸ್ವಲ್ಪ ಒಂದೇ ಒಂದು ಕೋರಸ್ ಹಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರವೇಶಿಸುವಂಥ ಸಮಯದಾಗಿರ್ತದೆ. ಪ್ರಕಟಣೆಗಳ ಗ್ರಂಥ ಅದರ 2ನೇ ಅಧ್ಯಾಯ 12ನೇ ವಚನಕ್ಕೆ ನಾವು ಬಂದಿದ್ದೇವೆ. ಪ್ರಕಟಣೆಗಳ ಗ್ರಂಥ 2ನೇ ಅಧ್ಯಾಯದ 12ನೇ ವಚನ. ಇದು 12ನೇ ಸೆಷನ್ ಆಗಿದೆ. ನಮಗೆ 12ನೇ ಭಾಗ. ಎಷ್ಟು ಭಾಗಗಳಾಗುತ್ತೋ ಗೊತ್ತಿಲ್ಲ, ಆದರೆ ಎಷ್ಟು ಜನ ಇದು ಮುಗಿಯುವವರೆಗೂ ಅಂಟಿಕೊಂಡಿರ್ತಾರೋ ಗೊತ್ತಿಲ್ಲ. ಯಾಕಂದರೆ ಈಗಿನ ಕಾಲಾವಧಿಯ ಮನೋಸ್ಥಿತಿ ಏನಪ್ಪ ಅಂದರೆ ಎಲ್ಲ ಬೇಗ ಆಗಬೇಕು, ಸಂಕ್ಷಿಪ್ತದಲ್ಲಿ ಎಲ್ಲ ಸರಳವಾಗಿ ತಿಳಿದು ಬಂದುಬಿಡಬೇಕು. ಆದರೆ ಪ್ರಕಟಣೆ ಗ್ರಂಥ ಆ ರೀತಿ ನಾವು ಮಾಡಿಕೊಳ್ಳಿಕ್ಕೆ ಆಗಲ್ಲ. ಒಂದು ವೇಳೆ ದೇವ್ರ ಕೃಪೆ ಕೊಡೋದಾಗಿದ್ದರೆ ಮೊದಲು ನಾವು ಇದನ್ನು ವಿಸ್ತಾರವಾದ ಅಭ್ಯಾಸವನ್ನು ಮುಗಿಸಿಕೊಂಡು 2ನೇ ಭಾಗದಲ್ಲಿ, ಅಂದರೆ ಬಹುಶಃ ಕೆಲವು ತಿಂಗಳುಗಳಾದ ಮೇಲೆ 2ನೇ ಭಾಗದಲ್ಲಿ, ಅಂದರೆ 2ನೇ ಹಂತದಲ್ಲಿ ಸಾಧ್ಯವಾದರೆ ನಾವು ಇವುಗಳನ್ನು ವಿವಿಧ ವಿಂಗಡಗಳಲ್ಲಿ ಬೋಧಿಸಿಕೊಳ್ಳೋಣ. 7 ಸಭೆಗಳ ಒಂದು ಸೆಟ್ ಬೇರೆ ಮಾಡ್ಕೊಂಡು ಬಿಡ್ತೇವೆ, 7 ಮುದ್ರೆಗಳು ಬೇರೆ, ಅಥವಾ ಈ ರೀತಿ ನಾವು ವ್ಯತಿರಿಕ್ತವಾಗಿ ನಾವು ರಿಲೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮೊದಲು ಇವತ್ತು ಲಾಕ್ಡೌನ್ನಿಂದ ಪ್ರಾರಂಭವಾಗಿರುವಂಥ ಈ ಸತ್ಯವೇದ ಅಧ್ಯಯನ ವಿಸ್ತಾರವಾಗಿ ನಾವು ಪ್ರಕಟಣೆ ಗ್ರಂಥವನ್ನು ನಾವು ನೋಡ್ಕೊಳ್ಳಿಕ್ಕಿರ್ತೀವಿ. ಪ್ರಕಟಣೆಗಳ ಗ್ರಂಥದ 2ನೇ ಅಧ್ಯಾಯದ 12ನೇ ವಚನ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ. ಇಂಗ್ಲಿಷ್ ಸತ್ಯವೇದದಲ್ಲಿ 12ನೇ ವಚನದಲ್ಲಿನೇ 12ನೇ ಇಡೀ ವಚನವನ್ನು ಕನ್ನಡದ ಸತ್ಯವೇದದಲ್ಲಿ 12 ಅದನ್ನು ವಿಭಾಗ ಮಾಡಿಕೊಂಡು 12, 13 ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕನ್ನಡದಲ್ಲಿ 2ನೇ ಅಧ್ಯಾಯದ 12ನೇ ವಚನದಲ್ಲಿ ಬರೀ ಒಂದೇ ಲೈನ್ ಬರ್ತದೆ. ಏನಪ್ಪದ? ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ. ಅದೇ ಇಂಗ್ಲೀಷ್ನಲ್ಲಿ, ಆ್ಯಂಡ್ ಟು ದ ಏಂಜಲ್ ಆಫ್ ದ ಚರ್ಚ್ ಇನ್ ಪೆರ್ಗಮೋಸ್ ರೈಟ್ ದೀಸ್ ಥಿಂಗ್ಸ್ ಸೇಸ್ ಹಿ ಹೂ ಹ್ಯಾಸ್ ಶಾರ್ಪ್ ಟು ಎ ಸೋರ್ಡ್. ಈ 2ನೇ ಲೈನಲ್ಲಿ 13ನೇ ವಚನದಲ್ಲಿ ಬರ್ತದೆ. ನಂತರ ನೋಡಿಕೊಳ್ಳೋಣ. ಈಗ ಪೆರ್ಗಮದ ಸಭೆ ಸ್ಮರ್ಣದ ಸಭೆಯ ಉತ್ತರ ದಿಕ್ಕಿಗೆ 60 ಮೈಲಿಗೆ ಅದು ಸ್ಥಾಪಿತಗೊಂಡಿತ್ತು. ಈ ಸಭೆಯ ವಿಶೇಷತೆ ಏನಪ್ಪ ಅಂದರೆ, ಇಟ್ ಇಸ್ ಕಾಲ್ಡ್ ದ ಸ್ಟೇಟ್ ಚರ್ಚ್. ಇಟ್ ವಾಸ್ ಕಾಲ್ಡ್ ಆಸ್ ದ ಸ್ಟೇಟ್ ಚರ್ಚ್. ಇದಕ್ಕೆ ಅಂದರೆ ಸ್ಥಾಪಿಸಲ್ಪಟ್ಟಂಥ ಸಭೆ ಅಂದರೆ ಬಹುಶಃ ನಮ್ಮ ಅರ್ಥದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಒಂದು ಸ್ಥಾಪಿಸಲ್ಪಟ್ಟ ಸಭೆ ಅನ್ನೋದಾಗಿದ್ದರೆ
ಉತ್ತಮವಾದ ರೀತಿಯಲ್ಲಿ ಬೆಳೆದಿರೋದು ಅಥವಾ ಜಮೀನನ್ನು ಕೊಂಡುಕೊಂಡು ಒಂದು ಸಭೆಯನ್ನು ಸ್ಥಾಪಿಸಿ. ಯಾಕಂದರೆ ನಾವು ಮಾತನಾಡ್ತಾ ಇರೋದು 313ನೇ ಇಸ್ವಿ, ಕ್ರಿಸ್ತ ಶಕ 313ರಿಂದ 590, ಕ್ರಿಸ್ತ ಶಕ 590ರವರೆಗೆ ಈ ಸಭೆಯ ಕಾಲಾವಧಿಯನ್ನು ನಾವು ನೋಡ್ಕೊಳ್ತೀವಿ. ಪೆರ್ಗಮದ ಸಭೆಯ ಅಸ್ತಿತ್ವದ ಕಾಲಾವಧಿ 313, ಕ್ರಿಸ್ತ ಶಕ 313ರಿಂದ ಕ್ರಿಸ್ತ ಶಕ 590 ವರ್ಷ. ಈ ವರ್ಷದ ಕಾಲಾವಧಿಯಲ್ಲಿ ಅದನ್ನು ನೋಡ್ಕೊಳ್ತೀವಿ. ಇಟ್ ವಾಸ್ ಕಾಲ್ಡ್ ದ ಸ್ಟೇಟ್ ಚರ್ಚ್. ಇದಕ್ಕೆ ನಾವು ಸ್ಥಾಪಿಸಲ್ಪಟ್ಟಂಥ ಸಭೆ ಎಂಬುದಾಗಿ ಕರೆಯಲ್ಪಟ್ಟಿತು. ಕಾರಣ, ನಾವು ಸಭೆಗಳಂತ ಮಾತನಾಡುವಾಗ ನಾವು ನೆನಪಿರಲಿ, ನಾವು ಮಾತನಾಡ್ತಾ ಇರುವಂಥ ಕಾಲಾವಧಿ ಯಾವುದಪ್ಪ ಅಂತಂದರೆ, ಇನ್ನೂ ಮಿಷನ್ಗಳಾಗಲಿ ಪ್ರಾರಂಭವಾಗಿ, ಆಗಲೇ ನಾನು ಮೇಲಿಂದ ಮೇಲೆ ಇದನ್ನು ಪುನರಾವರ್ತಿಸುವ ಹಾಗೆ ಎಲ್ಲ ಹಿನ್ನೆಲೆಯ ಜನರು ಈ ಬೋಧನೆಗಳನ್ನು ಕೇಳ್ತಾ ಇರುವುದರಿಂದ ಎಲ್ಲ ಹಿನ್ನೆಲೆಯ ಜನರು ಈ ಬೋಧನೆಗಳನ್ನು ಕೇಳ್ತಾ ಇರೋದರಿಂದ ನಾನು ಇದನ್ನು ಆದಷ್ಟು ಎಲ್ಲ ವಿಂಗಡದವರಿಗೆ, ಅಂದರೆ ಕ್ರೈಸ್ತ ಸಮಾಜದ ಅಥವಾ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂಥ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ, ಹೊಸದಾಗಿ ರಕ್ಷಣೆ ಹೊಂದಿದವರಾಗಿರಲಿ, ಕ್ರೈಸ್ತತ್ವದಲ್ಲಿ ಹುಟ್ಟಿ ಆ ಒಂದು ಹಿನ್ನೆಲೆಯಿಂದ ಬಂದವರಾಗಿರಲಿ, ಅರ್ಥ ಆಗುವ ರೀತಿಯಲ್ಲಿ ನಾನು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಸ್ಥಾಪಿಸಲ್ಪಟ್ಟಂಥ ಸಭೆ, ಸ್ಟೇಟ್ ಚರ್ಚ್ ಅಂತ ಹೇಳುವಾಗ ಒಂದು ಕೇಂದ್ರವಾದಂಥ ಸಭೆ. ಆವಾಗ ನಾವು ಮಾತಾಡ್ತಾ ಇರುವಂಥ ಕಾಲಾವಧಿ ಯಾವುದೇ ಮಿಷನ್ಗಳು, ಉದಾಹರಣೆಗೆ ಈಗ ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಹೋದರೆ ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತ ನೋಡ್ಕೊಳ್ತೀವಿ. ದಕ್ಷಿಣ ಕನ್ನಡದ ಮಿಷನ್ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ. ಉತ್ತರಕ್ಕೆ ಬಂದರೆ ಚರ್ಚ್ ಆಫ್ ನಾರ್ತ್ ಇಂಡಿಯಾನ ನೋಡ್ಕೊಳ್ತೀವಿ. ಕಡೆಗಡೆಯಲ್ಲಿ ಬೇರೆ ಬೇರೆ ಮಿಷನ್ಗಳನ್ನು ನೋಡ್ಕೊಳ್ತೀವಿ. ಬಾಸಲ್ ಮಿಷನ್ ಅಂತ ನೋಡ್ಕೊಳ್ತೀವಿ, ಅಥವಾ ಬೇರೆ ಬೇರೆ ಮಿಷನ್ಗಳು. ಈ ಮಿಷನ್ಗಳಲ್ಲಿ ನಾನು ಹುಟ್ಟಿ ಬಂದಿರೋದ್ರಿಂದ ನನಗೆ ಪರಿಚಯ ಇರೋದು ಇನ್ನೂ ಅಷ್ಟಿದೆ. ಸಾಕಷ್ಟು ಬೇರೆ ಬೇರೆ ಮಿಷನ್ಸ್ಗಳಿವೆ. ಮೆಥಡಿಸ್ಟ್ ಇದೆ, ಲೂಥರನ್ ಇದೆ, ಬೇರೆ ಬೇರೆ ಮಿಷನ್ಗಳಿದೆ. ಇವೆಲ್ಲ ಈ ಒಂದು ಕೆಲವು ನೂರಾರು ವರ್ಷಗಳ ಹಿಂದೆ ಎದ್ದು ಬಂದಂಥದ್ದು. ಆದರೆ ನಾವು ಮಾತಾಡ್ತಾ ಇರೋದು 2000 ವರ್ಷಗಳ ಹಿಂದಿನ ಮಾತು. 2000 ವರ್ಷಗಳ ಹಿಂದಿನ ಮಾತು. ಇನ್ನೂ ಮಿಷನರಿ ಸಂಸ್ಥೆಗಳು ಪ್ರಾರಂಭವಾಗಿರಲಿಲ್ಲ. ಇನ್ನೂ 12 ಅಪೊಸ್ತಲರನ್ನು ನಂಬಿದಂಥ ಕೆಲವೊಂದು ಶಿಷ್ಯರನ್ನು ಹೊರತುಪಡಿಸಿ ಯಾರೂ ದೇಶದಿಂದ ಹೊರಗಡೆ ಬೇರೆ ಬೇರೆ ದೇಶಗಳಿಗೆ ಮಿಷನರಿಗಳಾಗಿ ಹೋಗಿದ್ದಿಲ್ಲ. ದೇಶಗಳಲ್ಲಿ ಕ್ರೈಸ್ತತ್ವ ಅನ್ನೋದು ಪರಿಚಯ ಇರಲಿಲ್ಲ. ಯೇಸು ಸ್ವಾಮಿ ಅಂದರೆ ಯಾರು ಎಂಬುದಾಗಿ ಗೊತ್ತಿರಲಿಲ್ಲ. ಆ ಕಾಲಾವಧಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಕಾಲಾವಧಿಯಲ್ಲೇ ಈಗಿನ ಟರ್ಕಿ ಎಂಬುದಾಗಿ ಕರೆಯಲ್ಪಡುವಂಥ ದೇಶ, ಅಂದರೆ ಆಗಿನ ಏಷ್ಯಾ ಮೈನರ್ ಅಂತ ಏನು ನೋಡಿಕೊಂಡ್ವಿ, ಏಷ್ಯಾದ ಅವನ್ನೆಲ್ಲ ನಾನು ಕಳೆದ ಭಾಗಗಳಲ್ಲಿ ಹಂಚ್ಕೊಂಡಿದ್ದೀನಿ. ಅಲ್ಲಿ ಈ ಸೇವೆ, ಈ ಸಭೆ ಪೆರ್ಗಮದಲ್ಲಿರುವಂಥ ಈ ಸಭೆ ಮಾತ್ರ ಆಗಲೇ ಈಗಿನ ಸಂಸ್ಥೆಗೆ ಸಂಬಂಧಪಟ್ಟಂಥ ಸಭೆಗಳ ಹಾಗೆ ಸಂಪೂರ್ಣವಾಗಿ ಸ್ಥಾಪಿಸಲ್ಪಟ್ಟಂಥ ಸಭೆ ಆಗಿತ್ತು. ಅಂದರೆ ಬಹುಶಃ ಅದಕ್ಕೆ ಸ್ವಂತದಾದಂಥ ಭೂಮಿ, ಸ್ವಂತ ಕಟ್ಟಡ, ಎಸ್ಟಾಬ್ಲಿಷ್ಡ್ ಒಂದು ಸ್ಥಾಪಿತವಾದಂಥ ಒಂದು ಮಿಷನ್ ಅದಕ್ಕೆ ಈ ಪೆರ್ಗಮೋಸ್ ಸಭೆಗಿತ್ತು. ಆದರೆ ಈ ಸಭೆಗೂ ಸಹ ಯೇಸು ಸ್ವಾಮಿ ಒಂದು ಸಂಗತಿಯನ್ನು ನಿನ್ನ ವಿರುದ್ಧವಾಗಿ ಹೇಳಬೇಕಾಗ್ತದೆ ಅನ್ನುವಂಥ ಮಾತು ಬರ್ತದೆ. ಈ ಸಭೆಯ ಸಂಕ್ಷಿಪ್ತವಾದ ಮುಖ್ಯಾಂಶಗಳನ್ನು ಹಂಚ್ಕೊಳ್ತೀನಿ. ಏನಪ್ಪ ಅಂದರೆ, ಇದಕ್ಕೆ ಕಾಂಪ್ರಮೈಸ್ಡ್ ಚರ್ಚ್ ಅಂತ ಇಂಗ್ಲೀಷ್ನಲ್ಲಿ ಟೈಟಲ್ ಕೊಟ್ಟಿದ್ದಾರೆ. ಅಂದರೆ ಒಪ್ಪಂದ ಮಾಡಿಕೊಂಡಂಥ ಸಭೆ. ಅಥವಾ ಯಾಕಪ್ಪ ಅಂತಂದರೆ, ಡಾಕ್ಟ್ರಿನ್ಸ್ ಅಂದರೆ ಕ್ರೈಸ್ತತ್ವದ ತತ್ವಗಳು, ಮೂಲ ತತ್ವಗಳು ಅಥವಾ ಮೂಲ ಬೋಧನೆಗಳು, ಕ್ರೈಸ್ತ ಜೀವಿತದ ಮೂಲ ಬೋಧನೆಗಳಾದಂಥ ನಂಬಿಕೆ, ದೀಕ್ಷಾಸ್ನಾನ, ಪವಿತ್ರಾತ್ಮ, ತಂದೆ, ಮಗ, ಪವಿತ್ರಾತ್ಮ, ಸಭೆಯ ಶಿಸ್ತು, ಅಥವಾ ಸಭೆಯ ಬಗ್ಗಿರುವಂಥ ವಾಕ್ಯದ ಬಗ್ಗಿರುವಂಥ ಮೂಲ ಬೋಧನೆಗಳು. ಮೂಲ ಬೋಧನೆಗಳಲ್ಲಿ ಬಲವಾದ ಒಂದು ಒಪ್ಪಂದವಾಗಿಬಿಡ್ತು. ಅಂದರೆ ಮಿಶ್ರಣ, ಕರಪ್ಷನ್, ಭ್ರಷ್ಟತೆ ಬಂತು ಈ ಸಭೆಯಲ್ಲಿ. ಮತ್ತು ಅದಕ್ಕೆ ಒಂದು ಬಹಳ ಅರ್ಥಗರ್ಭಿತವಾದಂಥ ಕಾರಣವೂ ಇತ್ತು ಅಂದ್ಕೊಳ್ತೀನಿ. ಅದನ್ನು ಹೆಜ್ಜೆಯಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಒಂದು ವೇಳೆ ನಿಮಗೆ ಈ ಬೋಧನೆಗಳಲ್ಲಿ ಏನಾದರೂ ಸರಿ ಅನ್ನಿಸ್ತಾ ಇಲ್ಲ, ಅಥವಾ ಸರಿ ಅಂದರೆ ತಪ್ಪು ಸರಿ ಅಂತಲ್ಲ, ಯಾವುದಾದ್ರೂ ಅರ್ಥ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ನೀವು
ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಯಾವಾಗಲೂ ನೀವು ಯಾವಾಗಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಯಾವಾಗಲೂ ನಿಮಗೋಸ್ಕರ ನಮ್ಮಿಂದ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಾಗಿರ್ತೀವಿ. ಯಾಕಂದರೆ ಎರಡನೇದಾಗಿ ಇದು ನಾನು ಆಗಲೇ ಹೇಳಿದ ಹಾಗೆ ಕೆಲವೊಂದು ವಿಷಯಗಳನ್ನು ಇವತ್ತು ಹಂಚ್ಕೊಳ್ತೀನಿ. ಅವಶ್ಯವಿದ್ದದ್ದನ್ನು ಮಾತ್ರ ನಾನು ನಿಮಗೆ ಹಂಚ್ಕೊಳ್ತೀನಿ. ಉಳಿದ ವಿವರಗಳನ್ನು ನೀವು ಇಂಟರ್ನೆಟ್ನಲ್ಲಿ ಬೇಕಿದ್ದರೆ ಸರ್ಫ್ ಮಾಡಿ ತೆಗೆದುಕೊಳ್ಬೋದು. ಯಾಕಂದರೆ ನಾನು ನನ್ನನ್ನು ಒಪ್ಪಿಸಿಕೊಟ್ಟ ಮೇರೆಗೆ ಈ ಬೋಧನೆಗಳು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋದಕ್ಕಾಗಿಯೂ ಕರ್ತನ ಬರುವಿಕೆಗೋಸ್ಕರ ನಮ್ಮನ್ನು ಎದುರು ನೋಡುವವರಾಗಿಯೂ ನಾವು ಈ ಬೋಧನೆಗಳನ್ನು ನಾವು ಕಲಿತುಕೊಳ್ತಾ ಇದ್ದೀವಿ. ಈ ಪಟ್ಟಣದಲ್ಲಿ ಒಂದು ಆದಿಕಾಲದ ಅಂದರೆ ಪ್ರಾರಂಭದ ಗ್ರೀಕ್ ಪಟ್ಟಣ ಇದು. ರೋಮ ಗ್ರೀಕ್ ಮಿಶ್ರಣದ ದೇಶ, ಗ್ರೀಕ್ ಪಟ್ಟಣ ಇದು. ಇಲ್ಲಿ ಇಂಪೀರಿಯಲ್ ಕಲ್ಟ್ ಅಂದರೆ, ಇಂಪೀರಿಯಲ್ ಅನ್ನುವಂಥ ಒಂದು ಕಲ್ಟ್ ಅಂದರೆ ಒಂದು ಏನಂತೀರ, ಒಂದು ಸೈತಾನನ ಅಥವಾ ತಪ್ಪು ಅಥವಾ ಕನ್ನಡದಲ್ಲಿ ಕಲ್ಟ್ ಬಗ್ಗೆ ಸರಿಯಾದ ಶಬ್ದದ ಅರಿವು ನನಗಿಲ್ಲ, ಕ್ಷಮಿಸಿ. ಒಂದು ಸೈತಾನನ ಆರಾಧನೆ ಅನ್ಬೋದು, ಅಥವಾ ಸೈತಾನನಿಗೆ ಸಂಬಂಧಪಟ್ಟಂಥ ಆರಾಧನೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಈ ಇಂಪೀರಿಯಲ್ ಕಲ್ಟ್ ಅನ್ನುವಂಥ ಒಂದು ಸಮಾಜ, ಈ ರಹಸ್ಯ ಸಮಾಜ, ಈಗಲೂ ಸಹ ಇಂಥ ರಹಸ್ಯ ಸಮಾಜಗಳು ಇವೆ. ಬಹುಶಃ ಈ ಭಾಗಗಳು ನಾವು ಈಗ ಈ ವಿಡಿಯೋಗಳಲ್ಲಿ ಅವುಗಳನ್ನು ಒಡೆದು ಮಾತಾಡೋದು ಸರಿ ಇರ್ತದೋ ಎಲ್ಲೋ ಗೊತ್ತಿಲ್ಲ. ಯಾಕಂದರೆ ಅಂಥ ಬೋಧನೆಗೆ ನಾನು ಇದನ್ನು ಪ್ರಾರಂಭ ಮಾಡಿದ್ದಿಲ್ಲ. ನಮ್ಮ ಸಮಯದಲ್ಲಿಯೂ ಸಹ ರಹಸ್ಯವಾದ ಕಲ್ಟ್ಸ್ ಅಂದರೆ ಸಮಾಜಗಳು ಹೊರಗಡೆ ನಿಮ್ಮ ಹಾಗೆ ನಾರ್ಮಲ್ ಇರ್ತಾರೆ. ಅದರ ಒಳಗಡೆಯಲ್ಲಿ ಒಂದು ರಹಸ್ಯವಾದ ಆರಾಧನೆ, ರಹಸ್ಯವಾದ ಸಂಬಂಧಗಳು, ರಹಸ್ಯವಾದ ಬೋಧನೆಗಳನ್ನು ಹಾಕಿಕೊಂಡು ನಡೆಸ್ತಾ ಇರುವಂಥ ಕೆಲವೊಂದು ಸಮಾಜಗಳಿವೆ. ಅದೇ ರೀತಿಯಲ್ಲಿ ಇಡೀ ಏಷ್ಯಾಗೆ ಇಂಪೀರಿಯಲ್ ಕಲ್ಟ್ ಅನ್ನುವಂಥ ಒಂದು ರಹಸ್ಯ ಸಮಾಜ, ರಹಸ್ಯ ಅನ್ಲಿಕ್ಕೆ ಬರಲ್ಲ, ಆ ಸಮಯದಲ್ಲಿ ಬಹಿರಂಗವಾದ ಸೈತಾನನ ಅಥವಾ ದುಷ್ಟಾತ್ಮನನ್ನು ಆರಾಧಿಸುವಂಥ ಒಂದು ಗುಂಪಿನ ಮುಖ್ಯವಾದ ಸ್ಥಾನ ಪೆರ್ಗಮದಲ್ಲಿತ್ತು. ಇಲ್ಲಿ ಇಂಗ್ಲೀಷ್ನಲ್ಲಿ ನಾವು ಕಲ್ಟ್ ಅಂತ ಉಪಯೋಗ ಮಾಡುವಾಗ ಅದರ ಅರ್ಥ ಆರಾಧನೆ ಎಂಬುದಾಗಿ ಹೊರತು ಗುಂಪಾಗಿ ಅಂಬಾಗಿ ಇದರಲ್ಲಿ ಉಪಯೋಗಿಸ್ತಾ ಇಲ್ಲ ನಾವು. ಸೊ ಅಂಥ ಒಂದು ಮುಖ್ಯವಾದ ಗುಂಪು ಅಲ್ಲಿತ್ತು. ಸೊ ನೀವು ಇದನ್ನು ಮುಂದಿನ ವಿಷಯಗಳಲ್ಲಿ ಓದುವಾಗ ಅದು ಏನಾಗಿತ್ತು, ಯಾಕಾಗಿತ್ತು ಎಂಬುದಾಗ ಅರ್ಥ ಆಗುತ್ತೆ. ಈ ಇಂಪೀರಿಯಲ್ ಕಲ್ಟ್ ಅಂತ ಹೇಳುವಾಗ, ಅಂದರೆ ಇಂಥ ಒಂದು ಸಮಾಜ ಅಂತ ಹೇಳುವಾಗ, ಅದರ ಮುಖ್ಯವಾದ ಬೋಧನೆ ಆಗಲಿ, ಮುಖ್ಯವಾದ ಫಾಲೋಯಿಂಗ್ ಅಂದರೆ ಹಿಂಬಾಲಿಸುವಂಥ ವಿಷಯವಾಗಲಿ ಏನಪ್ಪ ಅಂದರೆ, ಆ ದೇಶದ ಅಧಿಪತಿಯನ್ನು ಆ ಜನರು ಆರಾಧಿಸತಕ್ಕದ್ದು. ಇವತ್ತು ಸಹ ಇಂಥ ವಾಡಿಕೆ ಅಂದರೆ ಇಂಥ ಒಂದು ಬಲಾತ್ಕಾರೀಯವಾದಂಥ ವಾಡಿಕೆಗಳು ಕೆಲವು ದೇಶಗಳಲ್ಲಿ, ಉದಾಹರಣೆಗೆ ನಾರ್ತ್ ಕೊರಿಯಾದಲ್ಲಿ ನೋಡೋದಾಗಿದ್ದರೆ ಅಲ್ಲಿ ರೂಲರ್ಸ್ಗಳನ್ನು, ಅಲ್ಲಿ ಆಳುವವರನ್ನು ಆರಾಧಿಸಬೇಕು. ಎಲ್ಲ ಸಂಸ್ಥೆಗಳಲ್ಲಿ, ಶಾಲೆಗಳಲ್ಲಿ, ಕೋರ್ಟ್ಗಳಲ್ಲಿ, ಬೀದಿಯ ಮುಖ್ಯ ಭಾಗಗಳಲ್ಲಿ, ಪ್ರತಿಯೊಂದೊಂದು ಕೆಲವೊಂದು ಇವನ್ ಅಂಗಡಿಗಳಲ್ಲಿಯೂ ಸಹ ಅವರನ್ನು ಆಳುವವರ ಭಾವಚಿತ್ರಗಳು, ಅವರನ್ನು ಆಳುವವರ ಫೋಟೋಗಳು ಹಾಕಲ್ಪಟ್ಟಿರ್ತದೆ. ಅವುಗಳಿಗೆ ಮಾಲೆ ಹಾಕಲ್ಪಟ್ಟಿರಬೇಕು. ಅಂಗಡಿ ತೆಗೆಯುವಾಗ ಅವರಿಗೆ ನಮಸ್ಕಾರ ಮಾಡಿ ಅಂಗಡಿ ತೆಗಿಬೇಕು. ಅಥವಾ ಎಲ್ಲಿ ಅವ್ರ ಫೋಟೋ ಕಾಣ್ತದೋ ಮೊದಲು ನಿಂತು ಅವ್ರಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗ್ಬೇಕು. ಈ ರೀತಿಯ ಒತ್ತಡ ಅಂದರೆ ಒಂದು ಡೆಮೋಕ್ರಾಟಿಕ್ ಕಂಟ್ರಿ ಅಂದರೆ ಸಂವಿಧಾನವಿರುವಂಥ ಒಂದು ದೇಶದಲ್ಲಿ ಪ್ರತಿಯೊಬ್ಬರಿಗೆ ತಮ್ಮದೇ ಯಾವುದನ್ನು ನಂಬ್ತಾರೋ ಅದನ್ನು ಆರಾಧಿಸುವಂಥ ಸ್ವತಂತ್ರತೆ ಇರುವ ಹಾಗೆ ಈ ದೇಶಗಳಲ್ಲಿ ಇಲ್ಲ. ಇವತ್ತು ನಾರ್ತ್ ಕೊರಿಯಾದಲ್ಲಿ ಅದಿಲ್ಲ. ಅದೇ ರೀತಿಯ ಒಂದು ಸನ್ನಿವೇಶ, ಅದೇ ರೀತಿಯ ಪರಿಸ್ಥಿತಿ, ಇಂಪೀರಿಯಲ್ ಕಲ್ಟ್ ಅಂದರೆ ಅದಕ್ಕೆ ಸಂಬಂಧಪಟ್ಟದ್ದು. ಅದೇ ರೀತಿಯ ಪರಿಸ್ಥಿತಿ ಪರ್ಗಮೋಸ್ದಲ್ಲಿತ್ತು. ಹಾಗಾದರೆ ಅಲ್ಲಿ ಸಭೆ ಸ್ಥಾಪಿಸಲ್ಪಟ್ಟಿದ್ರೂ ಸಹ ಎಂಥ ಪರಿಸ್ಥಿತಿ ಇತ್ತಂತ ನೀವು ಯೋಚಿಸಬಹುದು. ಬಹುಶಃ ಸಭೆಯಲ್ಲಿಯೂ ಸಹ ಆ ದೇಶದ ಆಳುವವನ, ಅರಸನ ಒಂದು ಫೋಟೋ ಹಾಕಲ್ಪಡಬೇಕಾಗಿದ್ದು ಕಂಪಲ್ಸರಿ ಆಗಿತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಯೇಸುಸ್ವಾಮಿ ಮುಂದೆ ನಾವು ಓದುವಾಗ ಅಲ್ಲಿ ಬರೀತಾನೆ, ನೀನಿರುವ ಸ್ಥಳವನ್ನು ಬಲ್ಲೆನು, ಸೈತಾನನ ಸಿಂಹಾಸನ ಇರುವಂಥ ಸ್ಥಳದಲ್ಲಿ ನೀನಿದ್ದೀಯಾ ಅಂತ ಈ ಸಭೆಯ ಬಗ್ಗೆ ಮಾತಾಡ್ತಾನೆ. ಯಾಕೆ? ಅಂಥ ಒಂದು ದುಷ್ಕೃತ್ಯ, ಅಂಥ ಒಂದು ಬಲಾತ್ಕಾರಿಯ, ಅಂಥ ಒಂದು ಒತ್ತಡವನ್ನು ಹೇರುವಂಥ ಪಂಗಡ ಅಥವಾ ಧರ್ಮದ ನಡೆಸ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಈ ಪರ್ಗಮೋಸ್ ದೇಶವಿತ್ತು. ಭಾರತೀಯರಾದಂಥ ನಾವು ಸಹ ಈ ಸಭೆಗಳು ಹಾದು ಹೋದಂಥ ಅನೇಕ ಸನ್ನಿವೇಶಗಳಿಗೆ ನಮ್ಮನ್ನು ನಾವು ಹೋಲಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ.
ಹಾಗಾದರೆ ಅದಕ್ಕೋಸ್ಕರವೇ, ಅದರ ನಿಮಿತ್ತವಾಗಿಯೇ ಈ ಸಭೆಗಳನ್ನು ಪ್ರಕಟಣೆಗಳ ಗ್ರಂಥದಲ್ಲಿ ನಮಗೋಸ್ಕರ ಹೊಸ ಒಡಂಬಡಿಕೆಯ ಭಾಗದಲ್ಲಿ ಬರೆದಿಡಲ್ಪಟ್ಟಿದೆ. ಯಾಕೆ? ಅವರು ಹಾದು ಹೋದಂಥ ಅನೇಕ ಪರಿಸ್ಥಿತಿಗಳನ್ನು ನಾವು ಸಹ ಹಾದು ಹೋಗ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಭಾರತದಲ್ಲಿರುವಂಥ ಸಭೆ, ನಾವು ಇದರಲ್ಲಿ ಅನೇಕ ಸನ್ನಿವೇಶಗಳಲ್ಲಿ ಹಾದು ಹೋಗ್ತಾ ಇದ್ದೀವಿ. ಈ ಸಭೆಗೆ ಯೇಸು ಸ್ವಾಮಿ ತನ್ನನ್ನು ಪರಿಚಯ ಮಾಡಿಕೊಡುವ ರೀತಿ ನೋಡಿ, ಏನು ಅಂತ ಹೇಳ್ತಾ ಇದ್ದಾನೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಇಬ್ಬಾಯಿ ಕತ್ತಿ ಅಂದರೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ದೇವರ ವಾಕ್ಯ ಎಂಬುದಾಗಿ. ಹದವಾದ ಇಬ್ಬಾಯಿ ಕತ್ತಿ ಎರಡು ಕಡೆಯಿಂದ ತೂರಿಕೊಂಡು ಹೋಗುವಂಥದ್ದು. ನನ್ನ ಮುಂಚಿನ ಸೆಷನ್ಗಳಲ್ಲಿ ಇದ್ರ ಬಗ್ಗೆ ನಾನು ಆಗಿದೆ. ಏನಪ್ಪ ಅಂದರೆ, ಯಾಕೆ ಆತನು ಹದವಾದ, ಒಂದು ಸಭೆಗೆ ಬೆಂಕಿ ಅಂತಿರುವ ಕಣ್ಣುಗಳುಳ್ಳಾತನು ಎಂಬುದಾಗಿ ಹೇಳಿದ, ಮತ್ತೊಂದು ಸಭೆಗೆ ಈ ಸಭೆಗೆ ಇಬ್ಬಾಯಿ ಕತ್ತಿ ಹಿಡಿದಿರುವ ಆತನಂತ ಹೇಳ್ತಾ ಇದ್ದಾನೆ. ಯಾಕೆಂದರೆ ಅಲ್ಲಿರುವಂಥ ಪರಿಸ್ಥಿತಿಗಳಿಗೆ ತಕ್ಕಂತೆ ಇವರಲ್ಲಿ ಕೆಲವೊಂದು ಭ್ರಷ್ಟತೆಗಳು ಸಭೆಯಲ್ಲಿ ಬಂದು, ನಮ್ಮ ಕಾಲದಲ್ಲಿಯೂ ಸಹ ಸಭೆಗಳಲ್ಲಿ ಭ್ರಷ್ಟತೆಯನ್ನು ನಾವು ಕಾಣ್ತೀವಿ. ಅನೇಕ ಮಿಷನರಿಗಳು ಶ್ರಮೆಪಟ್ಟು ಗಳಿಸಿದಂಥ ಆಸ್ತಿಗಳು ನಮ್ಮೆಲ್ಲರಿಗೂ ಗೊತ್ತಿದೆ, ಅನೇಕಗಳು ನಾವು ಮಾರಾಟ ಮಾಡಲ್ಪಟ್ಟಿವೆ ನಮ್ಮ ಸಂತತಿಯಲ್ಲಿ. ಅವುಗಳ ಬಗ್ಗೆ ಮಾತಾಡಿದ್ದೀವಿ, ಗುಣಗುಟ್ಟಿದ್ದೀವಿ, ಸ್ಟ್ರೈಕ್ಗಳನ್ನು ಮಾಡಿದ್ದೀವಿ ಅಲ್ವಾ? ಅದೇ ರೀತಿಯಾಗಿ ಈ ಸ್ಥಾಪಿಸಲ್ಪಟ್ಟಂಥ ಪರಿಸ್ಥಿತಿ ಸಭೆಯಲ್ಲಿಯೂ ಸಹ ಬಂದಂಥ ಭ್ರಷ್ಟತೆ, ಭೂಮಿಯನ್ನು ಮಾರಿಕೊಳ್ಳುವಂಥ ಭ್ರಷ್ಟತೆ ಬರಲಿಲ್ಲ, ಹಣದಾಸೆಯ ಭ್ರಷ್ಟತೆ ಬಂದಿರಲಿಲ್ಲ. ಇವರಿಗೆ ಮೂಲವಾದ ಬೋಧನೆಗಳನ್ನೇ ಕಲ್ಮಶ ಮಾಡಿಕೊಂಡ್ರು. ಯಾಕೆ? ಒಂದು ಇಷ್ಟು ಒತ್ತಡವಿರುವಂಥ, ಅಷ್ಟೇ ಅಲ್ಲ, ಅಲ್ಲಿ ಮುಖ್ಯವಾದ ಇಂಥ ಇನ್ನು ಬರ್ತೀನಿ, ಅದಕ್ಕೆ ಬರ್ತೀನಿ, ಹೆಜ್ಜೆ ಹೆಜ್ಜೆಯಾಗಿ ಬರ್ತೀನಿ. ಅದಕ್ಕೋಸ್ಕರ ಯೇಸು ಸ್ವಾಮಿ ಈ ಬೆಂಕಿಯ ಮೂಲಕ ಹಾದಿ ಹೋಗ್ತಾ ಇರುವಂಥ ಸಭೆಗೆ ಯಾಕಪ್ಪ ಈತ ಕರುಣೆ ತೋರಿಸಲ್ಲ ಅಂತ ನಿಮಗೆ ಅನಿಸ್ಬಹುದು. ಆದರೆ ಅಪೊಸ್ತಲರು ಸ್ಪಷ್ಟವಾಗಿ ತಮ್ಮ ಪತ್ರಿಕೆಗಳಲ್ಲಿ ಬರೆದಿರುವ ಹಾಗೆ ನಾವು ಅನೇಕ ಹಿಂಸೆಗಳ ಮೂಲಕ ರಕ್ಷಣೆಯನ್ನು ಹೊಂದಬೇಕಾಗಿದೆ ಎಂಬುದನ್ನು ಅರಿತುಕೊಂಡವರಾಗಿ ಎಂಬುದಾಗಿ ಅವರು ಬರೆಯುವ ಹಾಗೆ ಒಂದು ನೆನಪಿಟ್ಕೊಳ್ಬೇಕು, ಕ್ರೈಸ್ತ ಜೀವಿತವನ್ನು ನೀನು ಎಲ್ಲರಿಗೂ ಅಂತ ನಾನು ಹೇಳಲ್ಲ, ನಮ್ಮ ಪಾಲಿಗೆ ಯಾವ್ದು ಬರ್ತದೋ ಅದು ದೇವರ ಕೃಪೆ ಅನುಗುಣವಾಗಿ ನಾವು ಜಯಿಸಿ ಜೀವಿಸ್ತೀವಿ. ಕ್ರೈಸ್ತ ಜೀವಿತ ಅನ್ನೋದು ಎಲ್ಲರ ಪಾಲಿಗೂ ಸುಖಮಯವಾಗಿ, ಸಮಾಧಾನ ಅಂತಂದರೆ ಮನಸ್ಸಿನ ಸಮಾಧಾನವಾಗಿ ಅಲ್ಲ, ಲೋಕದ ರೀತಿಯಲ್ಲಿ ಸಮಾಧಾನವಾಗಿ ಸುಪತ್ತಿಗೆಯ ಜೀವಿತವನ್ನು ಜೀವಿಸಿ ಪರಲೋಕವನ್ನು ಸೇರಿಕೊಳ್ತೀನಂತ ತಪ್ಪು ಕಲ್ಪನೆಯನ್ನು ತೆಗೆದು ಹಾಕಿಬಿಡೋದು ಒಳ್ಳೆಯದು. ಎಲ್ಲರಿಗೂ ಅದು ಸಿಕ್ಲಿಕ್ಕಿಲ್ಲ, ಕೆಲವರಿಗದು ಸಿಗ್ತದೆ. ಯಾಕಪ್ಪ? ಅದು ದೇವರು ತೋರಿಸುವಂಥ ಪಾರ್ಶಿಯಾಲಿಟಿನ, ಮತಭೇದನ ಇಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ಸುವಾರ್ತೆ ಸಾರೋನಿಗೆ ಹಿಂಸೆ ತಪ್ಪಿದ್ದಲ್ಲ, ಸತ್ಯವನ್ನು ಬೋಧಿಸುವವನಿಗೆ ಹಿಂಸೆ ತಪ್ಪಿದ್ದಲ್ಲ. ಅದಕ್ಕೋಸ್ಕರ ಪ್ರಕಟಣೆ ಗ್ರಂಥವನ್ನು ಬೋಧಿಸುವಾಗ ಕೆಲವೊಂದು ಸಾರಿ ನನಗೆ ಬಹಳ ಕಷ್ಟ ಆಗ್ತದೆ. ಅಷ್ಟೇ ಅಲ್ಲ, ಯಾಕಂದರೆ ಇದು ಮೆಚ್ಚುವಂಥ ಬೋಧನೆಯಲ್ಲಿ ನಾನು ದೇವ್ರ ಕೃಪೆ ಕೊಡುವುದಾಗಿದ್ದರೆ ಈ ಸಂದರ್ಭದಲ್ಲಿ ಮುಂದಿನ ಸೆಷನ್ನಲ್ಲಿ ಸುಳ್ಳು ಪ್ರವಾದಿಗಳನ್ನು ಗುರುತಿಸಲಿಕ್ಕೆ ಬೇಕಾದ 7 ರೀತಿಗಳು, 7 ರೀತಿಗಳಲ್ಲಿ ಹೇಗೆ ಸುಳ್ಳು ಪ್ರಬೋಧಕರನ್ನು, ಸುಳ್ಳು ಪ್ರವಾದಿಗಳನ್ನು ಗುರುತಿಸೋದು ಅನ್ನೋದ್ರ ಬಗ್ಗೆ ನಾನು ಬರುವ ದಿನದಲ್ಲಿ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಪ್ರಕಟಣೆ ಗ್ರಂಥದ ಪ್ರಸಂಗಗಳಲ್ಲಿ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಹೆಜ್ಜೆ ನೋಡ್ಕೊಳ್ಳೋದು. ಸೊ ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ನಿನ್ನನ್ನು ದೇವರ ವಾಕ್ಯದ ಬೆಂಕಿಯಿಂದ ಹಾದು ಹೋಗ್ತಾ ಇದೆಯಾ, ನೀನು ಒಪ್ಪಿಕೊಳ್ತಾ ಇದ್ದೀಯಾ, ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ತಾ ಇದೆಯಾ, ಅದಕ್ಕೋಸ್ಕರ ನನ್ನ ಬಾಯಿ ಕತ್ತಿಯಿಂದಲೇ ನಿನ್ನನ್ನು ನಾನು ಗುರುತಿಸ್ಕೊಳ್ತಾ ಇದ್ದೇನೆ, ಬಾಯಿ ಕತ್ತಿ ಹಿಡಿದಾತನಂತಾಗಿ, ಅಂದರೆ ನನ್ನ ವಾಕ್ಯದಿಂದ ನಿನ್ನನ್ನು ನ್ಯಾಯದಂಡನೆ ಮಾಡ್ತೀನಿ ಅಂತ. ಅದನ್ನು ಇನ್ನೂ ವಿಸ್ತಾರವಾಗಿ 13ನೇ ವಚನ ನೋಡ್ಕೊಳ್ಳಿ, ಏನು ಹೇಳ್ತದೆ ನಿಮ್ಮ ಸತ್ಯವೇದದಲ್ಲಿ, ಪ್ರಕಟಣೆಗಳ ಗ್ರಂಥ 2ನೇ ಅಧ್ಯಾಯದ 13ನೇ ವಚನ ನೋಡಿ. ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಹೆಂಗೆ ಪರಿಚಯ ಮಾಡ್ಕೊಳ್ತಾ ನೋಡಿ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಅಂದರೆ ದೇವರ ವಾಕ್ಯವಂತ ಕತ್ತಿಯಿಂದ ನಿನ್ನನ್ನು ಪರೀಕ್ಷಿಸ್ತೇನೆ ಅಂತ ಹೇಳುವವನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು. ಕರ್ತನಿಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ. ಅದು ಹೆಂಗೆ? ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಸ್ವಲ್ಪ ಇದರ ಬಗ್ಗೆ ನಾನು ಬರ್ತೀನಿ, ಮೊದಲು ಈ ವಚನ ಓದಿಕೊಳ್ಳೋಣ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ, ವರ್ಣಿಸ್ತಾ ಇದ್ದಾನೆ.
ನೀನು ನನ್ನ ಹೆಸರನ್ನು ಬಿಡದೆ ಹಿಡ್ಕೊಂಡಿದ್ದೀಯ, ಒಳ್ಳೆಯದು. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಈಗ ಅರ್ಥ ಆಗ್ತದೆ ನೋಡಿ, ಅಲ್ಲಿ ಎಂಥ ಹಿಂಸೆ ಅಂದರೆ ಎಂಥ ಹಿಂಸೆ ಮತ್ತು ಎಂಥ ಕಠಿಣ ಪರಿಸ್ಥಿತಿ ಇದೆ ಅಂದರೆ ವಿಚಾರ ಮಾಡಿ ನೋಡಿ. ನಮ್ಮ ದೇಶದಲ್ಲಿ ನಾವು ಕೋರ್ಟ್ಗಳಿಗೆ ಗೌರ್ಮೆಂಟ್ ಕಚೇರಿಗಳಿಗೆ ಹೋದರೆ ಅಲ್ಲಿ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳು, ರಾಜ್ಯವನ್ನಾಗಲಿ ನಮ್ಮ ದೇಶವನ್ನಾಗಲಿ ಆಳುವಂಥ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳ ಫೋಟೋಗಳನ್ನು ನಾವು ನೋಡ್ತೀವಿ. ಆದರೆ ನಾನು ಮಾತಾಡ್ತಾ ಇರುವಂಥ ಈ ಸಭೆಗಳ ಪರಿಸ್ಥಿತಿ ಹೇಗಿತ್ತಪ್ಪ ಅಂದರೆ, ಅವರು ಯಾವುದೇ ಧರ್ಮದವರಿದ್ರೂ ಚಿಂತೆ ಇಲ್ಲ. ಇಂಪೀರಿಯಲ್ ಕಲ್ಟ್ ನಡೀತಾ ಇದ್ದಂಥ ಈ ಪಟ್ಟಣದಲ್ಲಿ, ಪೆರ್ಗಮೋಸ್ದಲ್ಲಿ ಗ್ರೀಕರು ಆಳ್ತಾ ಇದ್ದಂಥ ಈ ಪಟ್ಟಣದಲ್ಲಿ, ಆ ಪಟ್ಟಣವನ್ನು, ಆ ದೇಶವನ್ನು ಯಾವನು ಆಳ್ತಾ ಇದ್ನೋ ಅವನ ಭಾವಚಿತ್ರ ಅಥವಾ ಅವನನ್ನೇ ಆರಾಧಿಸುವುದು, ಇದನ್ನು ನಾವು ಮೊದಲೇ ಸಾರಿ ನಾವು ನೋಡಲ್ಲ. ಈಗ ನಾವು ನಿಮಗೆ ನೆನಪು ಮಾಡಿ ಕೊಡೋದಾಗಿದ್ರೆ, ಇದು ಸತ್ಯವೇದದ ಚರಿತ್ರೆಯಲ್ಲಿ ಮೇಲಿಂದ ಮೇಲೆ ಆದಂಥ ಘಟನೆ ಆಗಿದೆ. ಶಡ್ರೆಕ್, ಮೆಷಕ್, ಅಬೆದ್ನೆಗೋ ಏನಾಯಿತು? ಅರಸನು ಹೇಳ್ತಾ ಇದ್ದಾನೆ, ನಾನು ಮಾಡಿದಂಥ ಮೂರ್ತಿಗೆ ಇಡೀ ದೇಶದವರು ಅಡ್ಡ ಬೀಳಬೇಕು. ಅಡ್ಡ ಬೀಳದೆ ಹೋದರೆ, ಯಾರು ಅಡ್ಡ ಬೀಳೋದಿಲ್ಲೋ ಅವರನ್ನು ಬೆಂಕಿಯ ಆವಿಗೆಯಲ್ಲಿ ಹಾಕ್ತೀವಿ. ನೀವೇನೋ ಅಂದ್ಕೊಂಡಿರ್ಬೋದು, ಹಳೆ ಒಡಂಬಡಿಕೆ ಕಥೆ ಆಗಿದೆ, ಹೊಸ ಒಡಂಬಡಿಕೆ ಇದು ಪುನರಾವರ್ತಿಸುವುದಿಲ್ಲ, ನಮ್ಮ ಕಾಲದಲ್ಲಿ ಇದು ಆಗುವುದಿಲ್ಲ, ಅಥವಾ ನಾವು ಸುರಕ್ಷಿತವಾದಂಥ ವಿಶ್ವಾಸಿಗಳು ನೀವು ಅಂದುಕೊಂಡುದಾಗಿದ್ದರೆ, ನಾನು ಈಗ ಓದ್ತಾ ಇರುವಂಥ ವಾಕ್ಯ ಭಾಗ ಹೊಸ ಒಡಂಬಡಿಕೆಯ ವಾಕ್ಯ ಭಾಗ. ಅದು ಅಪೋಕ್ಯಾಲಿಪ್ಸ್ ಪುಸ್ತಕದಿಂದ, ಅಂದರೆ ಕೊನೆಯ ದಿನಗಳಲ್ಲಿ ನಡೆಯತಕ್ಕಂಥ ವಿಷಯಗಳ ಬಗ್ಗೆ ಬರೆಯುವ ಅಂತ್ಯ ದಿನದ ಪುಸ್ತಕಗಳು. ಅಂತಂದರೆ ನನ್ನದಿಂದ ಕೊನೆಯ ದಿನಗಳಲ್ಲಿ ಆಗಬೇಕಾದಂಥ ಘಟನೆಗಳನ್ನು ಬರೆಯುವಂಥ ಪುಸ್ತಕದಿಂದ ಓದ್ತಾ ಇದ್ದೀನಿ. ಅಂದಮೇಲೆ ಈ ಭೂಮಿ ಇರುವವರೆಗೂ ಶಡ್ರಕ್, ಮೆಷಕ್, ಅಬೆದ್ನೆಗೋ ಅಥವಾ ದಾನಿಯೇಲನು ಇವರೊಂದಿಗೆ ನಡೆದ ಘಟನೆಗಳು ನಡೀತಲೇ ಇರ್ತದೆ. ಎಷ್ಟು ಜನ ನಿಂತ್ಕೊಳ್ತಾವ್ರೆ. ಇಂಥ ಬೋಧನೆಗಳನ್ನು ವೀವರ್ಸ್ ಕಡಿಮೆ ಆಗ್ತಾ ಹೋಗ್ತಾರೆ, ಚಿಂತೆ ಇಲ್ಲ. ಆದರೆ ಇಂಥ ಬೋಧನೆಗಳನ್ನು ಕೇಳೋದಕ್ಕೆ ಧೈರ್ಯ ಸಾಲದು, ಬೋಧಿಸೋದಕ್ಕೂ ಧೈರ್ಯ ಸಾಲದು, ಕಷ್ಟ ಅನ್ನಿಸ್ತದೆ, ಭಯ ಆಗುತ್ತೆ. ಆದರೆ ಅಯ್ಯ ನೆನಪಿರಲಿ, ಸಹೋದರ ಸಹೋದರಿ ನೆನಪಿರಲಿ, ಯೇಸು ಸ್ವಾಮಿಯೂ ಸಹ ನಿನಗೋಸ್ಕರ ರಹಸ್ಯವಾಗಿ ಒಂದು ಹನಿ ರಕ್ತವನ್ನು ಟೆಸ್ಟ್ ಟ್ಯೂಬಲ್ಲಿ ಹಾಕಿ ನಿನ್ನನ್ನು ರಕ್ಷಣೆ ಕೊಡಲಿಲ್ಲ. ಬಹಿರಂಗವಾಗಿ ಬಟ್ಟೆಯನ್ನೆಲ್ಲ ಕಿತ್ತಲ್ಪಟ್ಟವನಾಗಿ 1 ಸೆಂಟಿಮೀಟರ್ ಅಷ್ಟು ದೇಹದಲ್ಲಿ 1 ಸೆಂಟಿಮೀಟರ್ ಅಷ್ಟು ಸಹ ಉತ್ತಮವಾದಂಥ ಬಲವುಳ್ಳಂಥ ಶರೀರವುಳ್ಳದೆ ಪ್ರತಿಯೊಂದು ಛಿದ್ರವಾಗಿ ಹರಿಯಲ್ಪಟ್ಟು ಮುಖದ ಮೇಲೆ ಉಗುಳಿಸಲ್ಪಟ್ಟವನಾಗಿ ಕ್ರೂಜೆ ಮೇಲೆ ಬಹಿರಂಗವಾಗಿ ಕ್ರೂಜೆಗೆ ಹಾಕಲ್ಪಟ್ಟು ತನ್ನ ಶರೀರದ ಪ್ರತಿಯೊಂದು ರಕ್ತದ ಹನಿಯ ಕಣವನ್ನು ನಿನಗೋಸ್ಕರ ಸುರಿಸಿ ನಿನ್ನನ್ನು ಕೊಂಡುಕೊಂಡಿದ್ದಾನೆಂಬುದು ನಮಗೆ ಜ್ಞಾಪಕವಿರಲಿ. ಆತನು ಆದದರಿಂದ ಶಡ್ರಕ್, ಮೆಷಕ್, ಅಬೆದ್ನೆಗೋ ಸಮಯದಲ್ಲಿ ಯಾರು ಅಡ್ಡು ಬೀಳ್ತಾರೋ ಅವ್ರು ಬದುಕೊಳ್ತಾರೆ, ಇಲ್ಲದೆ ಹೋದರೆ ಉರಿಯುವ ಆವಿಗೆಯಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. ಆದರೆ ಶಡ್ರಕ್, ಮೆಷಕ್ ಮತ್ತು ಅಬೆದ್ನೆಗೋ ಆ ಆಜ್ಞೆಗೆ ಭಯಪಡದೆ ಇಡೀ ದೇಶವು ತುತ್ತೂರಿ ಊದಲ್ಪಡುವಾಗ, ಇಡೀ ದೇಶವು ವಾದ್ಯಗಳು ದಮ್ಮಡಿಗಳು ಬಾರಿಸಲ್ಪಡುವಾಗ, ಅರಸನು ಕೆತ್ತಿಸಿದ ಮೂರ್ತಿಗೆ ಅಡ್ಡ ಬೀಳುವಾಗ ಶಡ್ರಕ್, ಮೆಷಕ್, ಅಬೆದ್ನೆಗೋ ಅದಕ್ಕೆ ಅಡ್ಡ ಬೀಳದೆ ನಿಂತುಕೊಂಡ್ರು. ಅವರನ್ನು ಆ ಬೆಂಕಿಯ ಆವಿಗೆ ಹಾಕಬೇಕೆಂಬುದಾಗಿ ಎತ್ಕೊಂಡು ಹೋಗಿ ಹಾಕಲಿಕ್ಕೆ ಹೋಗುವಾಗ ಅವರಿಗೆ ಕಟ್ಟಿದ ಹಗ್ಗಗಳು ಸುಟ್ಟೋದು, ಅವರನ್ನು ಹಾಕಲಿಕ್ಕೆ ಹೋದವರೇ ಸುಟ್ಟೋದ್ರು. ಆಗ ಅರಸನು ಹೇಳ್ತಾ ಇದ್ದಾನೆ, ಇವರ ದೇವರೇ ನಮ್ಮ ದೇಶದ ನಮ್ಮೆಲ್ಲರ ದೇವರಾಗಿರ್ಬೇಕೆಂದಾಗ ಅನೌನ್ಸ್ ಮಾಡ್ತಾ ಇದ್ದಾನೆ. ನಾ ಬರೀ ನೆನಪು ಮಾಡಿಕೊಡ್ತಾ ಇದ್ದೀನಿ. ಅಷ್ಟು ಮಾತ್ರ ಅಲ್ಲ, ದಾನಿಯೇಲನ ಸಮಯದಲ್ಲಿ ಆತ 1 ತಿಂಗಳವರೆಗೆ ಆ ಒಬ್ಬ ಅರಸನಿಗೆ ಮಾತ್ರ ಪ್ರಾರ್ಥಿಸಬೇಕು, ಬೇರೆ ಯಾರಿಗೂ ಪ್ರಾರ್ಥಿಸಬಾರ್ದೆಂಬಂತ ವಾಣಿ ಹೊರಟಾಗ ದಾನಿಯೇಲನು ತನ್ನ ಅಭ್ಯಾಸದಂತ ತನ್ನ ಕೋಣೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕಿಟಕಿಯ ಬಾಗಿಲನ್ನು ತೆರೆದು ದಿನಕ್ಕೆ 3 ವರ್ತಿ ಪ್ರಾರ್ಥಿಸಿದ. ಈ ಭಕ್ತರಿಗೆ ದೇವರ ವಾಕ್ಯವೇ ಸರ್ವಸ್ವವಾಗಿತ್ತು.
ಪ್ರಾಣಕ್ಕಿಂತಲೂ ದೇವರ ವಾಕ್ಯವೇ ಪ್ರಾಮುಖ್ಯವಾಗಿತ್ತು. ಯಾಕಂದರೆ ಅವರು ಇಲ್ಲಿ ಹೇಗಿದ್ರೂ ಸಾಯಬೇಕಾದಂಥ ಈ ಶರೀರ ಪ್ರಾಣಕ್ಕೆ ಮಾನ್ಯತೆಯನ್ನು ಅಥವಾ ಪ್ರಾಮುಖ್ಯತೆಯನ್ನು ಕೊಡದೆ ನಿತ್ಯಕ್ಕೂ ಜೀವಿಸ್ಲಿಕ್ಕಿರುವಂಥ ದೇವರ ರಾಜ್ಯವಾಗಿರುವಂಥ ಪರಲೋಕದ ಕಡೆಗೆ ತಮ್ಮ ಕಣ್ಣೆತ್ತಿ ನೋಡುವವರಾಗಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಒಂದು ವೇಳೆ ಅದೇ ದೃಷ್ಟಿಯೂ ಸಹ ಕೊನೆಯ ದಿನಗಳಲ್ಲಿ ಬರದೇ ಹೋದರೆ ತುಂಬಾ ಜನ ದೇವರ ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ಆಗದು. ನಾನು ನೀನಿರುವಂಥ ಸ್ಥಳವನ್ನು ಬಲ್ಲೆನು. ಏನು ಸೈತಾನನಿರುವಂಥ ಸ್ಥಳ ಅಂದರೆ ಅದು ಏನಾಗಿತ್ತು? ನಾನು ಚರಿತ್ರೆಯನ್ನು ನೋಡಿಕೊಳ್ಳೋದಾಗಿದ್ದರೆ ಅಲ್ಲಿ 4 ಮುಖ್ಯವಾದ ದೇವರು ಅಥವಾ ದೇವತೆಗಳ ಪಟ್ಟಣ ಪರ್ಗಮೋಸ್ ಆಗಿದೆ. ಪರ್ಗಮೋಸ್ನಲ್ಲಿ ಒಂದೇ ಒಂದು ಕ್ರಿಸ್ತನ ಸಭೆ, ಆದರೆ 4ಕ್ಕಿಂತಲೂ ಹೆಚ್ಚಾದಂಥ ಅಲ್ಲಿ 4 ಬೇರೆ ಬೇರೆ ದೇವತೆಗಳ ಅತಿ ದೊಡ್ಡ ಆಲಯಗಳು, ದೊಡ್ಡ ದೇವಸ್ಥಾನಗಳು ಅಲ್ಲಿ ಸ್ಥಾಪಿಸಲ್ಪಟ್ಟಿದ್ವು. ಯಾವುದು ಆ ಲೋಕದ ಜನರಿಗೆ, ಆ ಪಟ್ಟಣದ ಜನರಿಗೆ ಆರಾಧನೆ ಸ್ಥಳ ಎಂಬುದಾಗಿ ಸ್ಥಾಪಿಸಲ್ಪಟ್ಟಿತ್ತೋ ಅದನ್ನು ಯೇಸು ಸ್ವಾಮಿ ತನ್ನ ಸಭೆಗೆ ನೀನು ಎಲ್ಲಿ ಜೀವಿಸ್ತಾ ಇದ್ದೀಯ ಎಂಬುದು ಗೊತ್ತು ನನಗೆ. ಸೈತಾನನ ಸಿಂಹಾಸನ ಅಂದರೆ ಅಲ್ಲಿ ಎಷ್ಟು ಹೆಚ್ಚಾಗಿ ಅವುಗಳನ್ನು ಆರಾಧಿಸಲ್ಪಟ್ಟಿತ್ತೋ ಅಷ್ಟು ಅದಕ್ಕೆ ಸಿಂಹಾಸನದ ಮಟ್ಟ ಅದಕ್ಕೆ ಕೊಡ್ತಾ ಇದ್ದಾನೆ ಯೇಸು ಸ್ವಾಮಿ. ಅಂಥ ಸಿಂಹಾಸನವಿರುವಂಥ, ಸೈತಾನನ ಸಿಂಹಾಸನವಿರುವಂಥ, ಹೆಡ್ ಕ್ವಾರ್ಟರ್ಸ್ ಇರುವಂಥ ಸ್ಥಳದಲ್ಲಿ ನೀನಿದ್ಯಾ ಎಂಬುದಾಗಿ ಬಲ್ಲೆನು. ಏನಪ್ಪ ಅಂದರೆ ಈ ಪಟ್ಟಣದಲ್ಲಿ 4 ಮುಖ್ಯವಾದ ಡಿಟೀಸ್ ಅಂತ ಹೇಳ್ತೀವಿ, ಮುಖ್ಯವಾದ 4 ದೇವತೆಗಳನ್ನು ಆರಾಧಿಸ್ತಾ ಇದ್ರು. ಅದರಲ್ಲಿ ಮೊದಲು ಝಿಯಸ್ ಎಂಬುದಾಗಿ, ಝಿಯಸ್, ಅಥಿನಿ, ಡಯೋನಸಸ್ ಅಂಡ್ ಅಕ್ಲೇಪಿಯಸ್. ಈ 4 ಮುಖ್ಯವಾದಂಥ ದೇವತೆಗಳು ಎಷ್ಟು ದೊಡ್ಡದಂತಂದರೆ ಆ ಪಟ್ಟಣದ ಮಧ್ಯದಲ್ಲಿ ಆ ಪಟ್ಟಣದ ಮಧ್ಯದಲ್ಲಿ ಈ ದೇವತೆಗೆ ಅದರಲ್ಲಿ ಝಿಯಸ್ ಅನ್ನುವಂಥ ಈ ದೇವತೆಗೆ, ಸ್ಪೆಷಲಿ ಝಿಯಸ್ ಅನ್ನುವಂಥ ಈ ದೇವತೆಗೆ ಆ ಪಟ್ಟಣದಲ್ಲಿ ಒಂದು ಕೋಟೆಯ ರೀತಿಯಲ್ಲಿ, ಒಂದು ಕೋಟೆಯೋಪಾದಿ ಅಂತ ದೊಡ್ಡ ದೇವಾಲಯ, ಅದರ ಮಧ್ಯದಲ್ಲಿ ಸಿಂಹಾಸನದ ರೀತಿಯ ಒಂದು ಆಲ್ಟರ್, ಒಂದು ಸಿಂಹಾಸನ, ಕೂತ್ಕೊಳ್ಳುವಂಥ ಸಿಂಹಾಸನದ ರೀತಿಯ ಒಂದು ವೇದಿ ಈತನಿಗಾಗಿ ಕಟ್ಟಲ್ಪಟ್ಟಿತ್ತು. ಅಷ್ಟು ವಿಪರೀತವಾದ ಆರಾಧನೆ, ಅಷ್ಟು ವಿಪರೀತವಾದದ್ದು. ಅಂಥ ಪಟ್ಟಣದ ಮಧ್ಯದಲ್ಲಿ, ಅಂಥ ಪಟ್ಟಣದಲ್ಲಿ ಈ ಕರ್ತನ ಸಭೆ. ಅದಕ್ಕೆ ಯೇಸುಸ್ವಾಮಿ ಹೇಳಿದ, ಚಿಕ್ಕ ಹಿಂಡೆ ಭಯ ಪಡಬೇಡ, ಲೋಕದ ಅಂತ್ಯದವರೆಗೆ ನಾನು ನಿನ್ನೊಟ್ಟಿಗಿದ್ದೇನೆ ಅಂತ ಹೇಳ್ತಾ ಇದ್ದಾನಲ್ಲ. ಇಲ್ಲಿ ನಾವೊಂದು ಸ್ವಲ್ಪ ನಿಮ್ಮ ಮಾಹಿತಿಗಾಗಿ ಇದನ್ನು ಹಂಚಿಕೊಳ್ತೇನೆ. ಅದರಲ್ಲಿ ಬಹಳವಾಗಿ ಅಕ್ಲೇಪಿಯಸ್ ಅನ್ನುವಂಥ ದೇವತೆಯನ್ನು ಆರೋಗ್ಯದ ದೇವತೆ ಎಂಬುದಾಗಿ, ಅಥವಾ ವೈದ್ಯರ ದೇವತೆ ಎಂಬುದಾಗಿ ಪೂಜಿಸ್ತಾ ಇದ್ರು ಗ್ರೀಕರು. ಅಪೋಸ್ತಲ ಅಂತ ಪೌಲನ ಒಂದು ಬರೆಯುವಿಕೆಯನ್ನು, ರೈಟಿಂಗ್ ಆಫ್ ಅಪೋಸ್ಟಲ್ ಪೌಲ್ ಅಂತ ಹೇಳ್ತೀವಿ. ಅಪೋಸ್ತಲ ಅಂತ ಪೌಲನ ಒಂದು ಬರೆಯುವಿಕೆಯನ್ನು ನೀವು ನೆನಪು ಮಾಡಿಕೊಳ್ಳೋದಾಗಿದ್ರೆ ಆತನು ಹೇಳ್ತಾನೆ, ಗ್ರೀಕರು ಜ್ಞಾನವನ್ನು ಹುಡುಕ್ತಾರೆ, ಯಹೂದ್ಯರು ಚಿಹ್ನೆಯನ್ನು ಹುಡುಕ್ತಾರೆ, ನಾವಾದರೂ ಕ್ರಿಸ್ತನನ್ನು ಸಾರ್ತೀವಿ. ಗ್ರೀಕರಿಗೆ ಆತನ ಸುವಾರ್ತೆ ಮೂರ್ಖತನ, ಯಹೂದ್ಯರಿಗೆ ಅದು ಕೇಳಲಾಗದಂಥದ್ದು, ಯಾಕಂದರೆ ಅವರು ಚಿಹ್ನೆಯನ್ನು ಬಯಸ್ತಾರೆ, ಆಶಿಸುವಂಥವರು ಎಂಬುದಾಗಿ ಬರೀತಾನೆ. ನೆನಪಿದೆಯಾ? ಅದಕ್ಕೆ ತಕ್ಕಂತೆ ಈ ಗ್ರೀಕರು ಜ್ಞಾನ. ಅದಕ್ಕೆ ಇವತ್ತಿನ ದಿನದಲ್ಲಿಯೂ ಸಹ ಈ ಸೌರಮಂಡಲದ ಗ್ರಹಗಳಿಗೆ ಗ್ರೀಕರಿಟ್ಟಂಥ ಹೆಸರುಗಳೇ ಜುಪಿಟರು, ಯುರೇನಸ್, ವೆನಸ್, ಇವೆಲ್ಲ ಗ್ರೀಕ್ ಹೆಸರುಗಳು. ಯಾಕೆ? ಗ್ರೀಕರು ಜ್ಞಾನವನ್ನು ಹುಡುಕುವಂಥವರು. ಅರ್ಥಶಾಸ್ತ್ರವನ್ನು, ಮ್ಯಾಥಮೆಟಿಕ್ಸನ್ನು ಪ್ರಾರಂಭ ಮಾಡಿದವರು ಅವರೇ ತಾನೆ, ಗ್ರೀಕರು ತಾನೆ. ಮ್ಯಾಥಮೆಟಿಕ್ಸನ್ನು ಪ್ರಾರಂಭ ಮಾಡಿದವರು ಗ್ರೀಕರೇ ಅಲ್ವಾ? ಸೊ ಗ್ರೀಕರು ಜ್ಞಾನವನ್ನೇ ದೇವರನ್ನಾಗಿ ಮಾಡಿಕೊಂಡವರು. ಅವರು ವೈದ್ಯಶಾಸ್ತ್ರವನ್ನು ಸಹ ಪ್ರಾರಂಭ ಮಾಡಿದವರು. ಅದರಲ್ಲಿಯೂ ನಾವೇನು ಇವತ್ತು ಅಲೋಪತಿಕ್ ಅಂತ ಹೇಳ್ತೀವಿ,
ಅದನ್ನು ಇಂಗ್ಲೀಷ್ ಮೆಡಿಸಿನ್ ಅಂತ ನಮ್ಮ ಸಂತದಲ್ಲಿ ಕಲ್ತ್ಕೊಳ್ತೀವಲ್ಲ, ಗ್ರೀಕರು ಪ್ರಾರಂಭ ಮಾಡ್ರ, ಗ್ರೀಕರಿಂದ ಹರಿದು ಬಂದದ್ದನ್ನು ನೋಡ್ಕೊಳ್ತೀವಿ. ಅದರಲ್ಲೆಲ್ಲ ಹೋಗ್ಲಿಕ್ಕೆ ಅದನ್ನೆಲ್ಲ ನೀವು ಇಂಟರ್ನೆಟ್ ಸ್ಟಡಿ ಮಾಡ್ಕೊಳ್ಳಿ. ಅದು ಮುಖ್ಯವಾದ ಸಂದೇಶ ಅಲ್ಲ. ನಮಗೆ ಬೇಕಾಗಿರೋದೇನೆಂದರೆ ಸ್ವಲ್ಪ ಹಿನ್ನೆಲೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಅಂದರೆ ಇಂಥ ಗ್ರೀಕರ ಮಧ್ಯದಲ್ಲಿ ಸುವಾರ್ತೆ ಸಾರಲ್ಪಟ್ಟು ಸಭೆ ಪ್ರಾರಂಭವಾಗುವಾಗ ಎಂಥ ಆರ್ಗ್ಯುಮೆಂಟ್ಸ್ಗಳನ್ನು ಅವರು ಎದುರು ಹಾಕ್ಕೊಂಡಿರಬಾರ್ದು, ಎಂಥ ವಾದ ವಿವಾದಗಳನ್ನು ಅವ್ರು ಎದುರಿಸಿರಬಾರ್ದು. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನೀನಿರುವಂಥ ಸ್ಥಳವನ್ನು ಬಲ್ಲೆನು, ಸೈತಾನನ ಸಿಂಹಾಸನವಿರುವಂಥ ಸ್ಥಳ. ಮತ್ತು ಅದನ್ನು ಸತ್ಯವಾಗಿ ಪುರಾವೆ ಪ್ರಕಾರ ನೋಡುವುದಾಗಿದ್ದರೆ ಝಿಯಸ್ ಅನ್ನುವಂಥ ಈ ದೇವತೆಗೆ ಸಿಂಹಾಸನ ರೀತಿಯ ಒಂದು ವೇದಿಯೇ ಅಲ್ಲಿ ಕಟ್ಟಲ್ಪಟ್ಟಿತ್ತು. ಆತನ ಆಲಯ ಚಿಕ್ಕ ಆಲಯ ಅಲ್ಲ, ದೊಡ್ಡ ಕೋಟೆ ಅಂತ ಆಲಯ. ಅದಕ್ಕೆ ಇಂಗ್ಲಿಷ್ ಬರಹಗಾರರು ಉಪಯೋಗಿಸಲ್ಪಡುವಂಥ ಶಬ್ದ ಅಕ್ರೋಪೋಲಿಸ್ ಅಂತ ಹೇಳ್ತೀವಿ. ಅಕ್ರೋಪೋಲಿಸ್ ಅಂತ ಹೇಳುವುದಾಗಿದ್ರೆ ಇಂಗ್ಲಿಷ್ನಲ್ಲಿ ಅದರ ಅರ್ಥ ಕೋಟೆಯ ಉಪಾಧಿಯಲ್ಲಿ ಕಟ್ಟಲ್ಪಟ್ಟಂಥ ದೇವಸ್ಥಾನ ಅಲ್ವಾ? ಬೇಕಿದ್ರೆ ನೀವು ಡಿಕ್ಷನರಿಯಲ್ಲಿ ನೋಡ್ಕೊಳ್ಬೋದು. ಈಗ ನೋಡಿ, ಇವರು ಈ ಆಕ್ಲೆಪಿಯಸ್ ಅನ್ನುವಂಥ ದೇವತೆಯನ್ನು ವೈದ್ಯರು, ಗ್ರೀಕ್ ವೈದ್ಯರುಗಳು ತಾವು ಪೂಜಿಸುವಂಥ ದೇವರನ್ನಾಗಿ ಆರಿಸಿಕೊಂಡು ಅದನ್ನು ಯಾಕಂದ್ರೆ ಅವನನ್ನು ಆರೋಗ್ಯದ ದೇವರೆಂಬುದಾಗಿ ಕರೀತಾ ಇದ್ರು. ಅದಕ್ಕೋಸ್ಕರ ತಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ಆತನಿಂದ ಜ್ಞಾನ ಬರಲಿ, ಆತನು ತಮ್ಮ ಕೊಡುವಂಥ ಔಷಧಿಗಳನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸಿದರು ಆಕ್ಲೆಪಿಯಸ್ಗೆ. ಈ ಪಟ್ಟಣದಲ್ಲಿ ಆಕ್ಲೆಪಿಯಸ್ದು ದೊಡ್ಡದಾದಂಥ ಒಂದು ದೇವಾಲಯವಿತ್ತು. ಅದರ ಅರ್ಥ ಪೆರ್ಗಮ ವೈದ್ಯಕೀಯ ಶಾಸ್ತ್ರದ ಕೇಂದ್ರವೂ ಆಗಿತ್ತು. ಒಂದು ಕಡೆಯಲ್ಲಿ 4 ದೇವತೆಗಳ ಕೇಂದ್ರ, ಇನ್ನೊಂದು ಕಡೆಯಲ್ಲಿ ವೈದ್ಯಕೀಯ ಕೇಂದ್ರ. ಆ ವೈದ್ಯಕೀಯ ಹಾಸ್ಪಿಟಲಲ್ಲಿ ಪ್ರವೇಶಿಸ್ತಾ ಇದ್ದಂಗೆ ಆಕ್ಲೋಪಿಯಸ್ ವೈದ್ಯಕೀಯ ದೇವತೆಯ ಮೂರ್ತಿ. ವಿಚಾರ ಮಾಡ್ಕೊಳ್ಳಿ, ಅಲ್ಲಿ ವಿಶ್ವಾಸಗಳು ಹೇಗೆ ಬದುಕಿರ್ಬೋದು ಅಲ್ವಾ? ಸೊ ಅಲ್ಲಿ ಈಗ ನಮ್ಮ ಸಂತತಿಯಲ್ಲಿ ಒಂದು ವಿಚಿತ್ರ ಏನಂತಂದರೆ, ಇದ್ರ ಬಗ್ಗೆ ಸ್ವಲ್ಪ ಆರ್ಗ್ಯುಮೆಂಟ್ ಇದೆ, ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಣ. ಹೇಳ್ತೀನಿ ಏನಪ್ಪ ಅಂದರೆ, ಈ ಆಕ್ಲಪಿಯಸ್ ದೇವತೆಯ ಚಿಹ್ನೆ ಒಂದು ಕಂಬಕ್ಕೆ ಹಾಕಲ್ಪಟ್ಟಂಥ ಈ ರೀತಿ ಒಂದು ಸರ್ಪ ಆಕ್ಲೆಪಿಯಸ್, ಇದು ಆತನ ಚಿಹ್ನೆ. ಇದು ಆಕ್ಲೆಪಿಯಸ್ ಅನ್ನೋದು ಇದು ಆತನ ಚಿಹ್ನೆ, ಆ ದೇವತೆಯ ಚಿಹ್ನೆ. ಇವತ್ತು ವೈದ್ಯಕೀಯ ಶಾಸ್ತ್ರದಲ್ಲಿ ಈಗಲೂ ಸಹ ಇದೇ ಚಿಹ್ನೆಯನ್ನು ಅಳವಡಿಸಿಕೊಳ್ಳಲಾಗಿದೆ, ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡಿ. ಆದರೆ ಇದರ ಬಗ್ಗೆ ಒಂದು ಚಿಕ್ಕ ವಾದವಿದೆ. ಇದರ ಬಗ್ಗೆ ಏನಪ್ಪ ಅಂದರೆ, ನಮ್ಮ ವೈದ್ಯಕೀಯ ಲೋಕಾದ್ಯಂತ, ಇಡೀ ಲೋಕದಲ್ಲಿ ಡಾಕ್ಟರ್ಸ್ಗಳು ಅಥವಾ ವೈದ್ಯಕೀಯ ಶಾಸ್ತ್ರಕ್ಕೆ ಇರುವಂಥ ಚಿಹ್ನೆ ಇದು. ಆದರೆ ಇದಕ್ಕೆ ಕಡುಸಿಯಸ್ ಚಿಹ್ನೆ ಎಂಬುದಾಗಿ ಕರೆಯಲ್ಪಡ್ತದೆ. ಇದು ಒಂದು, ಅವನು ಸಹ ಗ್ರೀಕ್ ದೇವತೆ. ಕಡುಸಿಯಸ್ ಅನ್ನೋನು ಆಕ್ಚುಲಿ ವ್ಯಾಪಾರಸ್ಥರ ದೇವತೆ. ಆದರೆ ಆಕ್ಲಿಪಿಯಸ್ ಅನ್ನೋದು ವೈದ್ಯಕೀಯ ಶಾಸ್ತ್ರದ ದೇವರಾಗಿದ್ದ. ಇವತ್ತು ವಿಚಿತ್ರ ಏನಂದರೆ, ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿಯೂ ಸಹ ಇವುಗಳನ್ನು ಕೂಡಿಸಿಕೊಂಡಂಥ ಒಂದು ಚಿಹ್ನೆಯನ್ನು ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ಉಪಯೋಗಿಸಲ್ಪಡುತ್ತೆ. ಪ್ರತಿಯೊಂದು ಡಾಕ್ಟರ್ಗಳ ಕಾರ್ ಮೇಲೆ ನೀವು ಚಿಹ್ನೆಯನ್ನು ನೋಡಬಹುದು. ಕೆಲವೊಂದು ಆಟೋ ರಿಕ್ಷಾದವರು ಆಂಬ್ಯುಲೆನ್ಸ್ ಮಾಡ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ, ಅವ್ರದ್ದು ಆಂಬ್ಯುಲೆನ್ಸ್ ಮೇಲೆ ಈ ಚಿಹ್ನೆಯನ್ನು ನೀವು ಕಾಣ್ತೀರಾ, ಆಂಬ್ಯುಲೆನ್ಸ್ಗಳ ಮೇಲೆ ಈ ಚಿಹ್ನೆಯನ್ನು ಕಾಣ್ತೀರಾ, ಕಾರ್ಗಳ ಮೇಲೆ ಈ ಚಿಹ್ನೆಯನ್ನು ಕಾಣ್ತೀರಾ. ಡಾಕ್ಟರ್ಗಳಾಗಿದ್ದರೆ, ನರ್ಸ್ಗಳಾಗಿದ್ದರೆ, ಅವರಲ್ಲಿ ಎಷ್ಟೋ ಜನರಿಗೆ ಇದು ಗ್ರೀಕ್ ದೇವತೆಯ ಒಂದು ಚಿಹ್ನೆ ಅನ್ನೋದು ಗೊತ್ತಿಲ್ಲ. ನಿಮ್ಮಲ್ಲಿಯೂ ಅನೇಕರಿಗೆ ಇವತ್ತು ಗೊತ್ತಾಗ್ತಾ ಇದೆ. ಅಂದರೆ ಸೈತಾನನ ಸಿಂಹಾಸನವಿರುವಂಥ ಸ್ಥಳದಿಂದ ನೀನು ಇದ್ದೀಯಾ ಅಂತ ಹೇಳೋದಾಗಿದ್ರೆ ಅದರ ಆಳ ಎಷ್ಟಿದೆ ನೋಡಿ. 2000 ವರ್ಷಗಳಾದ ಮೇಲೂ ಸಹ ವೈದ್ಯಕೀಯ ಶಾಸ್ತ್ರದ ಚಿಹ್ನೆಯಾಗಿ, ಮೆಡಿಕಲ್ ಸೈನ್ ಆಗಿ ಅದೇ ದೇವತೆಯ ಚಿಹ್ನೆಯನ್ನು ಅಳವಡಿಸಿಕೊಳ್ಳಲಾಗಿದೆ, ಬಾರೋ ಮಾಡಲಾಗಿದೆ, ಅಡಾಪ್ಟ್ ಮಾಡಲಾಗಿದೆ, ತೆಗೆದುಕೊಳ್ಳಲಾಗಿದೆ. ಅಂದರೆ ಈ 2000 ವರ್ಷಗಳಲ್ಲಿ ಏನು ಬದಲಾಗಿದೆ? ಏನು ಬದಲಾಗಿಲ್ಲ. ಅದಕ್ಕೋಸ್ಕರ ನಮ್ಮನ್ನು ನಾವು ಬಹಳ ಕಂಫರ್ಟ್ ಝೋನ್ ಕ್ರಿಶ್ಚಿಯನ್ ಆಗಿ ನೋಡ್ಕೊಳ್ಳೋದು ಬೇಡ, ಬಹಳ ಸವಲತ್ತುಗಳಿರುವ ಕ್ರೈಸ್ತ ಜೀವಿತವಾಗಿ ನೋಡ್ಕೊಳ್ಳೋದು ಬೇಡ. ಅವರು ಇದ್ರ ಜೊತೆಗೆ ಕಾಂಪ್ರಮೈಸ್, ಯಾವ ಬೋಧನೆಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರಂತೆ. ಪ್ರಕಟಣೆಗಳ ಗ್ರಂಥ 2ನೇ ಅಧ್ಯಾಯ 14ನೇ ವಚನ. ಪ್ರಕಟಣೆಗಳ ಗ್ರಂಥ 2ನೇ ಅಧ್ಯಾಯದ 14ನೇ ವಚನ ನೋಡಿ, ನಾನು ನಿಮಗೋಸ್ಕರ ಓದ್ತೇನೆ.
ನೀವು ಸಹ ನಿಮ್ಮ ಸತ್ಯವೇದದಲ್ಲಿ ದಯವಿಟ್ಟು ನನ್ನ ಜೊತೆಗೆ ಅದನ್ನು ಹಿಂಬಾಲಿಸಿ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ನಾವು ಮುಂದೆ ಓದೋದಕ್ಕಿಂತ ಮುಂಚೆ ಇನ್ನೊಂದು ಸಾರಿ ನಿಮ್ಗೆ ನೆನಪು ಮಾಡಿಕೊಡ್ತೀನಿ. ಪ್ರಕಟಣೆಗಳ ಗ್ರಂಥಕ್ಕೆ ದ ಬುಕ್ ಆಫ್ ಅಪೋಕ್ಯಾಲಿಪ್ಸ್ ಅಂತಾರೆ. ಅಂದರೆ ಇಂಗ್ಲೀಷ್ನಲ್ಲಿ ಅಪೋಕ್ಯಾಲಿಪ್ಸ್ ಅಂದರೆ ಕೊನೆಯ ದಿನದ ಸಂಪೂರ್ಣವಾಗಿ ಡೂಮ್ಸ್ ಡೇ, ಅಂದರೆ ಎಲ್ಲ ಮುಗಿದು ಹೋಗುವಂಥ ದಿನ, ಎಲ್ಲ ಹಾಳಾಗಿ ಹೋಗುವಂಥ ದಿನದಲ್ಲಿ ಆಗಬೇಕಾದಂಥ ಘಟನೆಗಳನ್ನು ಬರೆದಿರುವಂಥ ಪುಸ್ತಕ ಅಪೋಕ್ಯಾಲಿಪ್ಸ್, ರೈಟ್? ಹಾಗಾದರೆ ನಮ್ಮ ಮೇಲೆ ಈ ಯುಗದ ಕೊನೆ ಬಂದಿರುವುದಾಗಿದ್ರೆ ನಾವು ಹಳೆಯ ವಿಷಯಗಳೆಂಬುದಾಗಿ ಅವುಗಳನ್ನು ಹೇಗೆ ಬಿಡೋದು? 2000 ವರ್ಷಗಳ ಹಿಂದೆ 331ನೇ ಶತಕದ ಕ್ರಿಸ್ತಶಕ 331ನೇ ಇಸ್ವಿಯಲ್ಲಿ ಈ ಸಭೆ ಇದನ್ನು ಫೇಸ್ ಮಾಡಿರೋದಾಗಿದ್ದರೆ ನೀವೇನು ಅಂದ್ಕೊಳ್ತೀರಾ? ನಾವಿರುವಂಥ ಪಟ್ಟಣಗಳಲ್ಲಿ, ನಾವಿರುವಂಥ ಸ್ಥಳಗಳಲ್ಲಿ ಇಂಥ ಪರಿಸ್ಥಿತಿಗಳು ನಮಗಿಲ್ವಾ? ಹಾಗಾದರೆ ಇವತ್ತು ಯೇಸುಸ್ವಾಮಿ ನಮಗೆ ಬರೆಯೋದಾಗಿದ್ರೆ ಏನಂತ ಬರೀತಾನೆ ಅಂದರೆ, ನಾವು ಜೀವನದಲ್ಲಿ ಬರಬೇಕಾಗಿರೋದು ಇನ್ನೂ ಬಾಕಿ ಇದೆಯಲ್ಲ. ಇಂಥ ಬೃಹತ್ತಾದ ಕಟ್ಟಡಗಳನ್ನು, ಆರಾಧನಾ ಕಟ್ಟಡಗಳನ್ನು ನಾವು ನಮ್ಮ ಸ್ಥಳದಲ್ಲಿ ನಾವು ಕಾಣ್ತಾ ಇಲ್ವಾ? ಆಮೇನ್. ನೋಡಿ, ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ನೀನಿರುವ ಸ್ಥಳವನ್ನು ಬಲ್ಲೆನು, ನೀನು ಸೈತಾನನಿರುವಂಥ ಸ್ಥಳದಲ್ಲಿದ್ದೀಯಾ, ಸೈತಾನನ ಸಿಂಹಾಸನ ಇರುವಂಥ ಸ್ಥಳದಲ್ಲಿದ್ದೀಯಾ, ಅಂತಲ್ಲಿದ್ದರೂ ಸಹ ನನ್ನ ಹೆಸರನ್ನು, ನಿನ್ನಲ್ಲಿರುವಂಥ ಭಕ್ತನು ರಕ್ತ ಸಾಕ್ಷಿಯಾಗಿ ಕೊಲ್ಲಲ್ಪಡುವಾಗಲೂ ಸಹ ನೀನು ನನ್ನ ನಾಮವನ್ನು ಅಲ್ಲಗಳಿಲಿಲ್ಲ, ನನ್ನ ಹೆಸರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀಯಾ ಅಂದರೆ ಮೆಚ್ಚುತ್ತಾ ಇದ್ದಾನೆ. ಆದರೆ ಕೊನೆಗೆ ಹೇಳ್ತಾ ಇದ್ದಾನೆ, ಆದರೂ ಒಂದು ವಿಷಯವನ್ನು ತಪ್ಪು ನಿನ್ನ ಮೇಲೆ ನಾನು ಹೊರಿಸಬೇಕಾಗ್ತದೆ. ಅದನ್ನು ಖಂಡಿಸಿ ಹೇಳ್ತಾ ಇಲ್ಲ ನೋಡಿ, ಹೊರಿಸಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಒಂದು ನಮ್ರತೆಯ ಭಾಷೆಯನ್ನು, ಭಾಷೆಯನ್ನು ಅಲ್ಲಿ ಕಾಣ್ತೀವಿ ನಾವು. ಏನಂತ? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು. ಮುಗ್ಗರಿಸಿ ಬಿದ್ದರೆ ಮುಖ ಒಡೆದು ಹೋಗುತ್ತೆ, ಮುಗ್ಗರಿಸಿ ಬಿದ್ದರೆ ತಲೆ ಒಡೆದು ಹೋಗುತ್ತೆ. ಅದಕ್ಕೆ ಮುಗ್ಗರಿಸಿ ಬೀಳೋದು ಅಂತಾರೆ. ಹಿಂಗೆ ಏನಾದರೂ ಎಡುಕೊಂಡು ಮುಂದೆ ಬೀಳೋದು. ಯಾರಾದರೂ ಏನು ಮುಗ್ಗರಿಸ್ಕೊಂಡು ಬಿದ್ದನಪ್ಪ, ಮೂಗೆ ಒಡೆದು ಹೋಯ್ತು ಅಂತ ಅಂತೀವಿ ನಾವು. ಇಸ್ರಾಯೇಲರು ಮುಗ್ಗರಿಸಿಕೊಂಡು ಬೀಳುವಂತೆ ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆ. ಅವರು ಮುಗ್ಗರಿಸ್ಕೊಂಡು ಬಿದ್ದಿದ್ದು ಒಂದು ದೊಡ್ಡ ದ್ರೋಹದಿಂದ ಅಲ್ವಂತೆ, ಒಂದು ಭ್ರಷ್ಟವಾದ ಬೋಧನೆಯಿಂದ. ಈಗ ಮುಖ್ಯವಾದ ಹಂತಕ್ಕೆ ಬರ್ತಾ ಇದ್ದೇನೆ. ಇದರ ನಿಮಿತ್ತವಾಗಿ ದೇವರು ಕೃಪೆ ಕೊಡುವ ಹಾಗೆ ನನ್ನ ಮುಂದಿನ ಸೆಷನ್ನಲ್ಲಿ ಪ್ರಕಟಣೆಗಳ ಗ್ರಂಥದ ಮಧ್ಯದಲ್ಲಿ ನಾನು ಸುಳ್ಳು ಬೋಧಕರನ್ನು, ಸುಳ್ಳು ಪ್ರವಾದಿಗಳನ್ನು ಗುರುತಿಸಲಿಕ್ಕೆ ಸಾಧ್ಯವಿರುವ 7 ಚಿಹ್ನೆಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ಈ ಸಂದೇಶಗಳನ್ನು ಕೇಳೋದು ಮಾತ್ರವಲ್ಲ, ಯಾರ್ಯಾರಿಗೆ ಸಹಾಯವಾಗುತ್ತದೆ ಅನಿಸ್ತದೋ ಅವರೆಲ್ಲರಿಗೂ ಸ್ಪ್ರೆಡ್ ಮಾಡಿ. ನನಗೆ ಗೊತ್ತು ಸೈತಾನನು ಈ ಬೋಧನೆಗಳಿಗೆ ವಿರುದ್ಧವಾಗಿ ಹೋರಾಡ್ತಾನೆ, ಖಂಡಿತವಾಗಿ ಹೋರಾಡ್ತಾನೆ. ಅದಕ್ಕಾಗಿ ನಾನು ಬಹಳ ಪ್ರಾರ್ಥನೆಗಳಿಗೆ ನನ್ನನ್ನು ಒಪ್ಪಿಸಿಕೊಟ್ಟಿದ್ದೀನಿ. ಯಾಕಂದರೆ ಜನರ ಕಣ್ಣುಗಳು, ಭಕ್ತರ ಕಣ್ಣುಗಳು ತೆರೆಯಲ್ಪಡಬೇಕು. ಏನಂತೆ, ಮುಗ್ಗರಿಸಿಕೊಂಡು ಬೀಳುವಂತೆ ಮಾಡಿದ್ದು ಒಂದು ದೊಡ್ಡ ದ್ರೋಹವಲ್ಲ, ಒಂದು ದುರ್ಬೋಧನೆ, ಒನ್ ರಾಂಗ್ ಐಡಿಯಾ, ಒಂದು ತಪ್ಪು ಕಲ್ಪನೆ, ಒಂದು ತಪ್ಪು ಬೋಧನೆ, ಒಂದು ತಪ್ಪು ವಿಶ್ವಾಸ. ಮುಗ್ಗರಿಸಿಕೊಂಡು ಬೀಳೋದಂತೆ, ತಲೆ ಮೂಗು ಮುಖ ಎಲ್ಲ ಒಡೆಯುವ ಹಾಗೆ. ಇಸ್ರಾಯೇಲರು ಮುಗ್ಗರಿಸಿಕೊಂಡು ಬೀಳುವಂತೆ ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ, ಅವಲಂಬಿಸಿರುವವರು ನಿನ್ನಲ್ಲಿ ಇದ್ದಾರೆ. ಕ್ಷಮಿಸಿ, ಅನೇಕರು ಭಯಪಟ್ಟು ಪ್ರಕಟಣೆ, ನಾನು ಚಿಕ್ಕವರಿರುವಾಗ ನಮ್ಮ ತಾಯಿ ಹೇಳೋರು, ಪ್ರಕಟಣೆ ಗ್ರಂಥ ಓದಲಿಕ್ಕೆ ತುಂಬ ಭಯ ಆಗುತ್ತೆ, ಅದನ್ನು ಓದಲಿಕ್ಕೆ ಆಗಲ್ಲ, ಯಾಕಂದರೆ ವಿಚಿತ್ರವಾದ ಪ್ರಾಣಿಗಳು ಬರೋದನ್ನು ನೋಡ್ತೀವಿ. ಇನ್ನೂ ವಿಚಿತ್ರವಾದ ಪ್ರಾಣಿಗಳು ಬರೋದು ದೂರಿದೆ ನಾವು ಓದೋದ್ರಲ್ಲಿ. ಈಗ ಹೇಳಿ, ಈಗಿರುವಂಥ ಪರಿಸ್ಥಿತಿಗಳನ್ನು ನೋಡಿಕೊಳ್ಳೋಣ. ಪರ್ಗಮಗೆ ಇದ್ದಂಥ ಪರಿಸ್ಥಿತಿ ನಮಗೂ ಇದ್ದಂಗೆ ಅನಿಸಲ್ವಾ? ಅಥವಾ ಅಷ್ಟು ವಿಪರೀತ ಇಲ್ಲದೆ ಹೋದ್ರೂ ಸಹ ನಾವು ಸಹ ಆ ಪರಿಸ್ಥಿತಿಗಳನ್ನು ನೋಡ್ತಾ ಇಲ್ವಾ?
ಕರ್ತನ ನಮ್ಗೆ ಕೊಡ್ತಾ ಇರುವಂಥ ಸಮಾಧಾನ ಏನಂತಂದರೆ, ನೀನಿರುವಂಥ ಸ್ಥಳವನ್ನು, ನೀನು ವಾಸಿಸುವಂಥ ಸ್ಥಳವನ್ನು ಬಲ್ಲೆನು, ಭಯಪಡಬೇಡ. ಯಾಕಂದರೆ ಕೊನೆದಾಗ ಹೇಳ್ತಾನೆ, ಸಾಯುವವರೆಗೂ ನಂಬಿಗಸ್ತನಾಗಿರು, ಅದನ್ನು ನಂತರ ನೋಡಿಕೊಳ್ಳೋಣ. ಅದಕ್ಕಾಗಿ ನಾವು ಚಿಂತೆಪಟ್ಟು ಈಗಲೇ ನಾವು ಅಲ್ಲಕಲ್ಲೋಲವಾಗೋದು ಬೇಡ. ಮತ್ತು ಈ ಬೋಧನೆ ಯಾರನ್ನು ಅಲ್ಲಕಲ್ಲೋಲ ಮಾಡೋದಕ್ಕಾಗಿ ಅಲ್ಲ, ಆದರೆ ಸಿದ್ಧಪಡಿಸೋದಕ್ಕಾಗಿ. ಅಯ್ಯ, ನಾವುಗಳು ಯೂದಾ ಕುಲದ ಸಿಂಹದ ಮಕ್ಕಳೆಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. ಪ್ರಾಣವನ್ನು ತೊರೆದಾದರೂ ಆತನನ್ನು ಪ್ರೀತಿಸುವುದಕ್ಕಾಗಿ ಕರೆಯಲ್ಪಟ್ಟವರು. ಆದರೆ ಅಂಥ ದಿನಗಳನ್ನು ದೇವರು ನಮಗೆ ಕೃಪೆಯಿಂದ ರಕ್ಷಿಸಲಿ. ಇನ್ನು ಕೆಲವರು ಹಳೆ ಒಡಂಬಡಿಕೆ, ಅದನ್ನು ಹಳೆ ಒಡಂಬಡಿಕೆ ಓದಿಕೊಳ್ಳುವಂಥ ಸಂಗತಿಗಳು ನಮಗೆಲ್ಲ ದೇವರಿಗೆ ಸ್ತೋತ್ರ, ನಾವು ಬದುಕೊಂಡಿದ್ದೀವಿ ಅಂದೆಲ್ಲ ಮಾತಾಡಿ ಬೋಧಿಸುವಂಥವ್ರಿಗೆ ನಾನು ಹೇಳೋದೇನಂತಂದರೆ, ಒಂದು ವೇಳೆ ಹಳೆ ಒಡಂಬಡಿಕೆಯ ಬೋಧನೆಗಳು ನಮಗೆ ಅಲ್ಲ, ಕೃಪೆ ಕಾಲ, ಸಮೃದ್ಧಿಯ ಕಾಲ, ಸುಖದ ಕಾಲ ಎಂಬುದಾಗಿ ಬೋಧಿಸಿ ಆ ಬೋಧನೆಯನ್ನು ಪ್ರೀತಿಸುವವರಿಗೆ ಈ ಸುಳ್ಳು ಬೋಧನೆಗಳ 7 ಪಾಯಿಂಟ್ಸ್ಗಳನ್ನು ಹಂಚಿಕೊಳ್ಳುವಾಗ ತಪ್ಪಿಸಿಕೊಳ್ಳಿಕ್ಕೆ ಹೋಗಬೇಡಿ ತಾವುಗಳು. ಅದನ್ನು ಅಲ್ಲಿ ನೋಡಿ, ಒಂದು ವೇಳೆ ಹಳೆ ಒಡಂಬಡಿಕೆಯ ಬೋಧನೆಗಳಾಗಲಿ, ಹಳೆ ಒಡಂಬಡಿಕೆಯ ವಿವರಣೆಗಳಾಗಲಿ, ಹಳೆ ಒಡಂಬಡಿಕೆಯ ಸವಾಲುಗಳು, ಚಾಲೆಂಜಸ್ ಆಗಲಿ, ಅವುಗಳೆಲ್ಲ ನಮಗೆಲ್ಲ, ನಾವು ಈಗ ಕೃಪಾ ಜೀವನದಲ್ಲಿದ್ದೀವಿ, ಎಲ್ಲವನ್ನ ಯೇಸು ಮುಗಿಸ್ಬಿಟ್ಟಿದ್ದಾನೆ. ಈಗ ಬರೀ ಸುಖ, ಉಂಡು ತಿಂದು ಕುಡಿದು ಆತನ ನಂಬಿಕೊಂಡು ಸಭೆಯಲ್ಲಿ ಆರಾಧನೆ ಮಾಡಿ ದಶಮಾಂಶ ಕೊಟ್ಟು ಕಾಣಿಕೆ ಕೊಟ್ಟು ಸುವಾರ್ತೆ ಹೇಳದೇ ಇರಲಿ, ನೀವು ಪರಲೋಕ ಸೇರಿಕೊಳ್ಳೋದು ಅಷ್ಟೇ ಅಂತ ಒಂದು ವೇಳೆ ಯಾರಾದರೂ ನಮಗೆ ಬೋಧಿಸ್ತಾ ಇರೋದಾಗಿದ್ರೆ, ನಾನು ಸತ್ಯವೇದದ ಕೊನೆಯ ಪುಸ್ತಕ ಹೊಸ ಒಡಂಬಡಿಕೆಯ ಕಾಲಾವಧಿಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಜೀವಿಸುವ ಅಂತ್ಯಕಾಲದ ವಿಶ್ವಾಸಿಗಳಾದಂಥ ನಿಮಗೂ ನಮಗೂ ಬರೆಯಲ್ಪಟ್ಟಂಥ ವಾಕ್ಯವನ್ನು ಓದ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಬಿಳಾಮನ ಬೋಧನೆಯನ್ನ ಹೊಸ ಒಡಂಬಡಿಕೆಯ ಕೊನೆಯ ಪುಸ್ತಕದಲ್ಲಿ ಸಭೆಯಲ್ಲಿ ಯೇಸು ಸ್ವಾಮಿ ಖಂಡಿಸ್ತಾ ಇದ್ದಾನೆ. ಅಂದ್ರೆ ಏನ್ ಮಾಡಿದ್ರು ನಡೀತತೆ ಅನ್ನೋದು ಸುಳ್ಳಂತ ಪುರಾವೆ ಆಯಿತು. ಅರ್ಥ ಏನು? ಬಿಳಾಮನ ಬೋಧನೆ ಹಳೆಯ ಬೋಧನೆ, ಬಿಳಾಮನ ಹಳೆಯ ಒಡಂಬಡಿಕೆ ಸಂಬಂಧಪಟ್ಟದ್ದು. ಹೊಸ ಸಭೆಯಲ್ಲಿ, ಈಗಿನ ಸಭೆಯಲ್ಲಿ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳುವವರು ಯಾರಾದರೂ ಅಲ್ಲಿರುವುದಾಗಿದ್ರೆ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 14ನೇ ವಚನವನ್ನು ತಿರುಗಿ ಓದಿಕೊಳ್ಳಿ. ಸ್ಪಷ್ಟವಾಗಿ ಬರಿತಾ ಇದೆ, ಇಸ್ರಾಯೇಲರು ಮಾಡಿದಂಥ ತಪ್ಪನ್ನು ನಿನ್ನಲ್ಲಿ ಕೆಲವರು ಮಾಡಿದ್ದಾರೆ. ನಮಗೆ ಬೋಧಿಸೋರು ಏನಂತ ಬೋಧಿಸ್ತಾ ಇದ್ದಾರೆ? ಇಸ್ರಾಯೇಲರಿಗೆ ಕೃಪಾಕಾಲ ಇರಲಿಲ್ಲ, ಅದಕ್ಕೋಸ್ಕರ ಆಗೋದೆಲ್ಲ ಅವ್ರ ಜೊತೆಗೆ ಆಯಿತು. ಆದರೆ ನಾವು ಕೃಪಾಕಾಲದಲ್ಲಿ ಇದ್ದೀವಿ, ಯೇಸು ಸ್ವಾಮಿಯ ರಕ್ತ ಎಲ್ಲವನ್ನು ಮುಚ್ಚಿಕೊಂಡು ಬಿಡ್ತದೆ ಅಂತ ಹೇಳ್ತೀವಲ್ರಿ. ಯೇಸು ಸ್ವಾಮಿ ಸ್ವತಃ ಬಾಯಿಂದ ಹೇಳ್ತಾ ಇದ್ದಾನೆ, ಬಿಳಾಮನ ಬೋಧನೆನ ಹಿಡ್ಕೊಂಡವರು ಇವತ್ತು ನಿನ್ನ ಮಧ್ಯದಲ್ಲಿದ್ದಾರೆ. ಅಂದ್ರೆ ಬಿಳಾಮನ ಸಮಯದಲ್ಲಿ ದೇವರವ್ರನ್ನ ಯಾವ ರೀತಿಯಾಗಿ ಶಿಕ್ಷಿಸಿದ್ನೋ ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯ ಸಮಯದಲ್ಲಿ ಸಹ ಶಿಕ್ಷಿಸ್ತಾ ಇದ್ದಾನೆ, ಖಂಡಿಸ್ತಾ ಇದ್ದಾನೆ. ಯಾಕೆ ನಾವು ಈ ಕೃಪೆ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಬಂದಂಗೆ ಜೀವಿಸುವಂತ ಜೀವಿತವನ್ನು ಆರಿಸ್ಕೊಂಡು ಬಿಟ್ವಿ? ನೋಡಿ ಏನ್ ಹೇಳ್ತಾ ಇದೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನ ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಅಂದ್ರೆ ಹಳೆ ಒಡಂಬಡಿಕೆಗೆ, ಪ್ರಕಟಣೆಗಳ ಗ್ರಂಥ ಹೊಸ ಒಡಂಬಡಿಕೆಗೆ ಏನು ವ್ಯತ್ಯಾಸ ಆಯಿತು? ಮತ್ತೆ ಯಾಕೆ ನಾವು ಅದನ್ನು ವಿಭಾಗಿಸ್ತಾ ಇದ್ದೀವಿ? ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯ ಪರಿಚಯ, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆಯ ಪರಿಚಯ. ಅದಕ್ಕೆ ಯೇಸ್ವಾಮಿ ತಿರುಗಿ ಹೇಳಿದ್ದೇನೆಂದರೆ, ನಾನು ಮೋಶೆಯ ಧರ್ಮಶಾಸ್ತ್ರವನ್ನು ಅಳಿಸಿ ಹಾಕಲಿಕ್ಕೆ ಬರಲಿಲ್ಲ, ಆದರೆ ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇನ್ನು ಕೆಲವು ನಿಮಿಷ ನಾವು ಮುಂದುವರಿಯೋಣ. ಆದ ಕಾರಣ ಹಳೆ ಒಡಂಬಡಿಕೆ ಸಮಯ ಮುಗಿತು. ಇನ್ನು ಆದ ಬೋಧನೆಗಳನ್ನು ಒಬ್ಬ ಬೋಧಕ ಬಂದಿದ್ರು, ನಮ್ಮ ಮಧ್ಯದಲ್ಲಿ ಬೋಧಿಸ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಎಲ್ಲ ವಚನಗಳನ್ನು ಅವರು ಬೋಧಿಸ್ಲಿಕ್ಕೆ ಆರಿಸಿಕೊಂಡಂತ ಪ್ರತಿಯೊಂದು ವಚನ ಭಾಗ ಹೊಸ ಒಡಂಬಡಿಕೆಯು. ಮಧ್ಯದಲ್ಲಿ ಅವರು ಒಂದು ಟೀಕೆ ಮಾಡುವ ರೀತಿಯಲ್ಲಿ ಹೇಳಿದಂಥ ವಿಷಯ ಏನಂತಂದ್ರೆ, ನಾನು ಹಳೆ ಒಡಂಬಡಿಕೆಯಿಂದ ಯಾವುದೇ ವಚನವನ್ನು ತೆಗೆದುಕೊಂಡು ನಾನು ಬೋಧಿಸ್ತಲ್ಲ, ಎಲ್ಲ ಹೊಸ ಒಡಂಬಡಿಕೆಯಿಂದ ತೆಗೆದುಕೊಂಡು ಬೋಧಿಸ್ತಾ ಇದ್ದೇನೆ. ಯಾಕಂದ್ರೆ ಹೊಸ ಒಡಂಬಡಿಕೆ ನಮಗೆ ಕೊಡಲ್ಪಟ್ಟಿದ್ದು. ಹೊಸ ಒಡಂಬಡಿಕೆ ನಮಗೆ ಕೊಡಲ್ಪಟ್ಟಿದ್ದು ಅಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ಬಿಳಾಮನ ಉಲ್ಲೇಖನೆ ಯಾಕೆ ಬರಬೇಕಿತ್ತು? ಬಿಳಾಮನ ವಿಷಯದಲ್ಲಿ ಯಾಕೆ ಮಾತಾಡಬೇಕಿತ್ತು? ಬಿಳಾಮನ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟವನು. ಅದು ಪ್ರಕಟಣೆ ಗ್ರಂಥದಲ್ಲಿ, ಇನ್ ದ ಬುಕ್ ಆಫ್ ಅಪೊಕ್ಯಾಲಿಪ್ಸ್, ಅದು ಅಂತ್ಯಕಾಲದ ಕೊನೆಯ ಪುಸ್ತಕದಲ್ಲಿ ಯಾಕೆ ಆತನ ಬಗ್ಗೆ ಬರೀಬೇಕು? ಅದರ ಅರ್ಥ
ನಾವು ಪರಿಶುದ್ಧರಾಗಿ ನಡೆದು ಸುವಾರ್ತೆಯನ್ನು ಸಾರುವುದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ. ನಾವು ಮಾಡಲೇಬೇಕಾದಂಥ, ಕಡ್ಡಾಯವಾಗಿ ನಾವು ಮಾಡಲೇಬೇಕಾದಂಥ ಸಂಗತಿ ಅದು. ನೋಡಿ, ಈತನು ಮಾಡಿದ್ದೇನು ಸುಂದರವಾದಂಥ ವಿಷಯ ಹಂಚ್ಕೊಳ್ತೀನಿ ಕೇಳಿ. ಬಾಲಾಕನು ಮೋವಾಬ್ಯರ ಅರಸ. ಇದೆಲ್ಲ ಚರಿತ್ರೆಯನ್ನು ನೀವು ದಯವಿಟ್ಟು ನೀವಾಗಿ ಅರಣ್ಯಕಾಂಡ 23ನೇ ಅಧ್ಯಾಯದಿಂದ 23-24 ಮುಂದಿನ ಅಧ್ಯಾಯಗಳಲ್ಲಿ ಇದನ್ನು ಓದ್ಕೊಳ್ಳಿ ಚರಿತ್ರೆಯನ್ನು. ಅರಣ್ಯಕಾಂಡ 23ರಿಂದ ಮುಂದಿನ ವಚನಗಳನ್ನು, ಮುಂದಿನ ಸಂಗತಿಗಳನ್ನು ನೀವು ಓದಿಕೊಳ್ಳಿ. ನಾನು ಬರೀ ಸಂಕ್ಷಿಪ್ತವಾಗಿ ವಿವರಗಳನ್ನು ಮಾತ್ರ ಸ್ವಲ್ಪ ಕೊಡ್ತೀನಿ. ಏನಪ್ಪ ಅಂದರೆ, ಬಾಲಾಕನು ಮೋವಾಬ್ಯರ ಅರಸ ಮೋಶೆ ಕಾಲದಲ್ಲಿ. ಈತನು ಇಸ್ರಾಯೇಲ್ಯರು ಒಂದು ಮಿಡತೆಗಳ ದಂಡಿನಂತೆ ಮುಗಿಬಿದ್ದು ಬರುವುದನ್ನು ಕಂಡಿದ್ದು ಮಾತ್ರ ಅಲ್ಲ, ಕೇಳಿದ್ದ. ಏನಂದ್ರೆ, ಇವರು ಯಾವ್ಯಾವ ದೇಶವನ್ನು ಹಾದ್ಕೊಂಡು ಬರ್ತಾರೋ ಆ ಎಲ್ಲ ದೇಶವನ್ನು ನುಂಗಿಬಿಟ್ಟಿದ್ದಾರೆ, ಮುಗಿಸ್ಬಿಟ್ಟಿದ್ದಾರೆ. ಇವ್ರ ದೇವರು ಇವ್ರ ಪರವಾಗಿ ಹೋರಾಡ್ತಾನಂತ ಎಲ್ಲ ಸುದ್ದಿಗಳು ಅವನಿಗೆ ಮುಟ್ಟಿತ್ತು. ಯರಿಕೋ ಪಟ್ಟಣದವರಿಗೆ ಮುಟ್ಟಿದ ಹಾಗೆ. ಅದಕ್ಕೆ ಅವನು ಭಯಪಟ್ಟು ಏನು ಮಾಡಿದ್ನಂದ್ರೆ, ಅವನಿಗೆ ಚೆನ್ನಾಗಿ ಗೊತ್ತಾಯ್ತು ಏನಪ್ಪ ಅಂದರೆ, ಇವರನ್ನು ನಾನು ಯುದ್ಧದಲ್ಲಿ, ಶಾರೀರಿಕವಾಗಿ ಯುದ್ಧದಲ್ಲಿ ಇವರನ್ನು ನಾನು ಜಯಿಸ್ಲಿಕ್ಕೆ ಆಗಲ್ಲ. ಇವರನ್ನು ನಾನು ಕತ್ತಿಯಿಂದ, ಬಾಣ ಬರ್ಚಿಗಳಿಂದ ಇವರನ್ನ ಗೆದ್ದುಕೊಳ್ಳಲಿಕ್ಕೆ ಆಗಲ್ಲ ಅನ್ನೋದು ಮೋವಾಬ್ಯರ ಅರಸನಾದ ಬಾಲಾಕನಿಗೆ ಚೆನ್ನಾಗಿ ಅರ್ಥ ಆಗಿ ಹೋಗ್ಬಿಡ್ತು. ಅದಕ್ಕೆ ಅವನು ಏನು ಮಾಡ್ತಾ ಇದ್ದಾನೆ, ಅವನ ದೇಶದ ಪ್ರಾಂತ್ಯದಲ್ಲಿ, ಅವನ ದೇಶದ ಪಕ್ಕದ ಪ್ರಾಂತ್ಯದಲ್ಲಿ, ಅವನ ಆಳ್ವಿಕೆ ಪ್ರಾಂತ್ಯವಾಗಿರಲಿಲ್ಲ ಅದು, ಪಕ್ಕದ ಪ್ರಾಂತ್ಯದಲ್ಲಿ ಒಬ್ಬ ಪ್ರವಾದಿ, ಅವನು ಯೆಹೋವನ ಪ್ರವಾದಿಯಾಗಿದ್ನೋ ಅಥವಾ ಮೂಡಣ ದೇಶದ ಜೋಯಿಸರು, ಯೇಸು ಸ್ವಾಮಿ ಮಗುವಾಗಿದ್ದಾಗ ನೋಡ್ಲಿಕ್ಕೆ ಬಂದಂತ ಮೂಡಣ ದೇಶದ ಜೋಯಿಸರ ಹಾಗೆ ಒಬ್ಬ ಸ್ಪಿರಿಟಿಸ್ಟ್, ಅಂದ್ರೆ ಮೀಡಿಯಮ್ಸ್, ಆತ್ಮ ಮಂಡಲವನ್ನ ಮುಟ್ಟುವವನಾಗಿದ್ನೋ ಚೆನ್ನಾಗಿ ನನಗೆ ಗೊತ್ತಿಲ್ಲ, ಆ ಬೋಧನೆಯಲ್ಲಿ ಹೋಗಲ್ಲ. ಒಂದು ದಿನ ನಾನು ಬಿಳಾಮನ ಬಗ್ಗೆ ಪ್ರತ್ಯೇಕವಾಗಿ ಬೋಧಿಸುವಾಗ ದಯವಿಟ್ಟು ನೀವು ಅದನ್ನು ಫಾಲೋ ಮಾಡಬಹುದು. ನಿಮಗೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಎಲ್ಲ ಬೋಧನೆಗಳನ್ನು ನಾವು ಬಿಡುಗಡೆ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ. ಈ ಒಂದು ನಮ್ಮ ಮುಖ್ಯ ಉದ್ದೇಶ ಭಕ್ತಿ ಉಜ್ಜೀವನ, ದೇವರ ವಾಕ್ಯದಲ್ಲಿ ಜ್ಞಾನವನ್ನು ಬೆಳೆಸೋದು, ಆತನ ಬರುವಿಕೆಗಾಗಿ ಸಿದ್ಧರಾಗೋದು. ಸೊ ಆ ರೀತಿಯಾಗಿ ಈ ಬಿಳಾಮನನ್ನ ಬಾಲಾಕನ್ನು ಕರೆಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ. ಏನಂತ, ನೀನು ಬಂದು ಇವರನ್ನ ಶಪಿಸು. ಯಾಕೆ? ಬರ್ಚಿಗಳಿಂದ, ಕತ್ತಿಯಿಂದ, ಬಿಲ್ಲುಗಳಿಂದ ಇವನನ್ನು ಗೆದ್ದುಕೊಳ್ಳೋದು ನನಗೇನು ಆಗಲ್ಲ ಅನಿಸುತ್ತೆ. ಯಾಕಂದ್ರೆ ಎಲ್ಲೆಲ್ಲಿ ಹಾದು ಬಂದರೆ ಎಲ್ಲರನ್ನು ಮುಗಿಸ್ತಾ ಬಂದವ್ರೆ, ಇವರನ್ನು ಗೆದ್ದುಕೊಳ್ಳೋದಾಗಲ್ಲ, ನನ್ನ ಸೈನಿಕರ ಧೈರ್ಯ ಆಗಲೇ ಕುಂದು ಹೋಗ್ಬಿಟ್ಟಿದೆ. ಸೊ ಬಾಲಾಕ್ ಡಿಸೈಡೆಡ್ ಟು ಟೇಕ್ ದ ವಾರ್ ಟು ದ ಸ್ಪಿರಿಚುವಲ್ ರೆಲ್ಮ್. ಏನು ಮಾಡ್ತಾ ಇದ್ದಾನೆ ಬಾಲಾಕನು? ಈ ಯುದ್ಧವನ್ನು ಆತ್ಮದಲ್ಲಿ ಒಯ್ಲಿಕ್ಕೆ ನೋಡ್ತಾ ಇದ್ದಾನೆ. ಅಂದರೆ ನೈಸರ್ಗಿಕವಾಗಿ ನಾನು ಅವ್ರನ್ನ ಗೆಲ್ಲಕ್ಕೆ, ಈ ಲೋಕದ ಜನರು ಎಲ್ಲ ಹಂಗೆ ಆಗ್ತದೆ ನೋಡ್ರಿ. ನೈಸರ್ಗಿಕವಾಗಿ ನಿಮ್ಮ ಬಿಸ್ನೆಸ್ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗಲ್ಲ, ಇವರು ಭಾಳ ಮುಂದುವರಿತಾ ಇದ್ದಾರೆ ಅಂತ ಆತ್ಮ ಮಂಡಲಕ್ಕೆ ಹೋಗ್ಬಿಡೋದು. ಅಂದರೆ ಆತ್ಮ ಮಂಡಲಕ್ಕೆ ಹೋಗ್ಬಿಡೋದು ಅಂದರೆ ಏನೋ ಮಾಟ ಮಂತ್ರದ ವಿಷಯಗಳನ್ನು ಮಾಡಿ ನಮ್ಮ ಬಿಸ್ನೆಸ್ಗಳನ್ನ ಹಾಳು ಮಾಡಲಿಕ್ಕೆ ನೋಡೋದು, ನಮ್ಮ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ನೋಡೋದು. ಅಕ್ಕಪಕ್ಕದವರು ಇವ್ರ ಜೊತೆ ಜಗಾಡ್ಲಿಕ್ಕೆ ಆಗಲ್ಲ, ಇವ್ರಿಗೆಲ್ಲ ಚೆನ್ನಾಗಿ ದುಡ್ಡಿದೆ, ಇವರು ಕೋರ್ಟ್ನಲ್ಲಿ ಹೋದರೆ ಗೆದ್ದುಬಿಡ್ತಾರೆ ಅಂತ ಕೋರ್ಟ್ ಕೇಸ್ ಗೆಲ್ಲಲಿಕ್ಕೆ ಆಗದೆ ನಮಗೆ ಗೆಲ್ಲಲಿಕ್ಕೆ ಆಗಲ್ಲ ಅಂತ ಕಂಡ ತಕ್ಷಣ ಆ ಯುದ್ಧವನ್ನು ಆತ್ಮಮಂಡಲಕ್ಕೆ ಒಯ್ಯೋದು. ಹೆಂಗೆ ಆತ್ಮಮಂಡಲಕ್ಕೆ ಒಯ್ಯೋದು? ಯಾವುದಾದ್ರೂ ಮಾಟ ಮಂತ್ರಗಳನ್ನು ಆಶ್ರಯಿಸಿಕೊಳ್ಳೋದು. ಹಾಗೆ 3,000 ವರ್ಷಗಳ ಹಿಂದೆ ಈ ಬಾಲಾಕನು ಸಹ ಈ ಯುದ್ಧವನ್ನು ಆತ್ಮಮಂಡಲಕ್ಕೆ ಒಯ್ದುಬಿಟ್ಟ. ದೇವರಿಗೆ ಸ್ತೋತ್ರ. ಆತ್ಮಮಂಡಲಕ್ಕೆ ಒಯ್ದುಬಿಟ್ರೆ ನಾವು ಇನ್ನೂ ಧನ್ಯರು. ಯಾಕಂತಂದ್ರೆ ಇಡೀ ಆತ್ಮ ಮಂಡಲಕ್ಕೆ ಅರಸನಾಗಿರುವವನು ನಮ್ಮ ಕರ್ತನು. ಆತ್ಮ ಮಂಡಲದ ಈ ಪ್ರತಿಯೊಂದೊಂದು ಪ್ರಾಕ್ಟೀಸ್ ಮಾಡುವವರು ಆತನಿಗೆ ಅಡ್ಡ ಬೀಳಲೇಬೇಕು. ಯಾಕೆ? ಅವರುಗಳ ಮಾಸ್ಟರ್ ಅವನು ಅಂತಲ್ಲ, ಅವನನ್ನು ದಾಟಿದಂಥ ವಿದ್ಯೆ ಯಾರಿಗೂ ಇಲ್ಲ, ಅವನನ್ನು ದಾಟಿದಂಥ ಶಕ್ತಿ ಯಾರಿಗೂ ಇಲ್ಲ. ನಾನು ಹೇಳ್ತೇನೆ, ಕ್ರಿಸ್ತನಲ್ಲಿ ನಂಬಿ ಆತನ ರಕ್ತದಲ್ಲಿ ಅವಿತುಕೊಂಡು ಆತನ ವಾಕ್ಯಗಳನ್ನು ಪ್ರತಿದಿನ ಧ್ಯಾನಿಸಿ ಪ್ರಾರ್ಥಿಸುವರು ಎಷ್ಟೋ ಧನ್ಯರು. ಈ ಲೋಕದಲ್ಲಾಗಲಿ ಬೇರೆ ಲೋಕದಲ್ಲಾಗಲಿ ಯಾವುದೇ ಆತ್ಮ ಮಂಡಲದ ದುರಾತ್ಮದ ಶಕ್ತಿಗಳು ನಿನ್ನ ವಿರುದ್ಧವಾಗಿ ನಿಂತುಕೊಳ್ಳಲಿಕ್ಕೆ ಆಗೋದಿಲ್ಲ. ಅಂಥ ಬಲ ನಿನಗೆ ಕೊಡಲ್ಪಟ್ಟಿದೆ ನಿನ್ನ ಕೈಯಲ್ಲಿ. ಯಾಕೆ? ಇವನು ಏನು ಪ್ರವಾದನೆ ಮಾಡ್ತಾ ಇದ್ದಾನೆ? ಇವನು ಕರೆಸಿದ ಈತನೇನು ಮಾಡ್ತಿದ್ದಾನೆ? ಎಲ್ಲ ವಿವರವಾಗಿ ನಾನು ಹೋಗೋದಿಲ್ಲ. ಬಾಲಾಮನು 7 ಸಾರಿ
ಅವರನ್ನು ಶಪಿಸುವುದಕ್ಕಾಗಿ ಬಾಯಿ ತೆರೆದ. ಬಾಳಾಮನಿಗೆ ದೇವರು ಹೋಗಬೇಡ ಅಂತ ಹೇಳಿದ್ದ. ಆದರೂ ಬಾಲಾಕನು ತೋರಿಸಿದಂಥ ಹಣದ ಆಸೆಯೋ ಅಥವಾ ಅರಸನಿಗೆ ಬೇಡ ಅಂದರೆ ಚೆನ್ನಾಗಿರಲ್ಲ ಅನ್ನುವಂಥ ಸಂಕಟವೋ ಗೊತ್ತಿಲ್ಲ, ಆದರೂ ಆತನು ಕೊಡ್ಲಿಕ್ಕಿರುವಂಥ ಧನದ ಆಸೆಗೆ ಹೊರಟು ಏನು ಮಾಡ್ತಾ ಇದ್ದಾನೆ, ಯೆಹೋವನನ್ನು ಹೇಗಾದರೂ ಮೆಚ್ಚಿಸ್ಬೇಕಂತ ಒಂದಲ್ಲ ಎರಡಲ್ಲ ಮೂರಲ್ಲ 7 ಯಜ್ಞವೇದಿಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಕಟ್ಟಿಸ್ತಾನೆ. 7 ಗುಡ್ಡಗಳ ಮೇಲೆ 7 ಯಜ್ಞವೇದಿಗಳನ್ನು ಕಟ್ಟಿಸಿ 7 ಹೋರಿಗಳನ್ನು ಯೆಹೋವ ದೇವರಿಗೆ ಯಜ್ಞ ಮಾಡ್ತಾನೆ. ಇವನಿಗಿಷ್ಟು ಗೊತ್ತಿಲ್ಲ, ಇದೇ ಯೆಹೋವ ದೇವರು ಇವರನ್ನ ಐಗುಪ್ತರನ್ನ ಸದೆ ಬೆಳೆದು ಬಿಡಿಸ್ಕೊಂಡು ಬಂದವನು ಅಂತ. 7 ಬಾರಿ ಅವರನ್ನ ಕ್ಷಪಿಸ್ಲಿಕ್ಕೆ ಬಾಯಿ ತೆರೆದೆ. ಇಸ್ರಾಯೇಲರಿಗೋಸ್ಕರ ಅವನ ಬಾಯಿಂದ ಬಂದದ್ದು ಆಶೀರ್ವಾದವೇ. ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸಲಾರದು. ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸಲಾರದು. ಏನಂತ ಪ್ರವಾದನೆ ಮಾಡಿದ ನೋಡಿ ಅವನು. ಅರಣ್ಯಕಾಂಡ 23ನೇ ಅಧ್ಯಾಯದ 23ನೇ ವಚನದಲ್ಲಿ, ಅರಣ್ಯಕಾಂಡದ ಪುಸ್ತಕ 23ನೇ ಅಧ್ಯಾಯದ 23ನೇ ವಚನದಲ್ಲಿ ಪ್ರವಾದಿಸ್ತಾನೆ. ನಾನು ಇದನ್ನು ಕಿಂಗ್ ಜೇಮ್ಸ್ ವರ್ಷನ್ನಿನ ಕನ್ನಡದ ಟ್ರಾನ್ಸ್ಲೇಷನ್ನಿಂದ ಓದ್ತಾ ಇದ್ದೀನಿ, ತಪ್ಪು ತಿಳ್ಕೊಳ್ಬೇಡಿ. ಕಿಂಗ್ ಜೇಮ್ಸ್ ವರ್ಷನ್, ಇಂಗ್ಲಿಷ್ ಕಿಂಗ್ ಜೇಮ್ಸ್ ವರ್ಷನ್ನಿನ ಕನ್ನಡ ಟ್ರಾನ್ಸ್ಲೇಷನ್ ಓದ್ತಾ ಇದ್ದೀನಿ. ಬಹುಶಃ ಇದು ನಿಮ್ಮ ಸತ್ಯವೇದದಲ್ಲಿ ವ್ಯತಿರಿಕ್ತವಾಗಿ ಕಂಡು ಬರುವುದು, ಅರ್ಥ ಆಗ್ಲಿಕ್ಕಾಗಲಿ ಅಂತ ಇದನ್ನು ಈ ರೀತಿಯಾಗಿ ಓದ್ತಾ ಇದ್ದೀನಿ. ನಿಶ್ಚಯವಾಗಿ ಯಾಕೋಬನಿಗೆ ವಿರುದ್ಧವಾಗಿ ಶಕುನವಿಲ್ಲ. ಯಾಕಂದ್ರೆ ಇಂಗ್ಲಿಷ್ನಲ್ಲಿ ಹೇಳ್ತಾ ಅಂತಂದ್ರೆ ದೇರ್ ಇಸ್ ನೋ ಸಾರ್ಸರಿ ಅಗೇನ್ಸ್ಟ್ ಜೇಕಬ್. ನಿಶ್ಚಯವಾಗಿ ಯಾಕೋಬನಿಗೆ ವಿರುದ್ಧವಾಗಿ ಶಕುನವಿಲ್ಲ. ಯಾಕೋಬನು ಅಂದ್ರೆ ಇಸ್ರಾಯೇಲ್ ಸಂತಾನದವರು. ಇಸ್ರಾಯೇಲ್ ಸಂತಾನಕ್ಕೆ ಶಕುನವಿಲ್ಲವೇ ಇಲ್ಲ. ಯಾವ ಶಕುನವೂ ಅವರಿಗೆ ಹತ್ತೋದಿಲ್ಲ. ವಾವ್! ಇಸ್ರಾಯೇಲನಿಗೆ ವಿರುದ್ಧವಾಗಿ ಯಾವ ಕಣಿಯೂ ಇಲ್ಲ. ಯಾವ ಕಣಿ ಹೇಳುವುದು ಇಸ್ರಾಯೇಲರಿಗೆ ಹತ್ತೋದಿಲ್ಲ. ತತ್ಕಾಲದಲ್ಲಿ ದೇವರು ಏನು ಮಾಡುವನೆಂದು ಯಾಕೋಬನ ವಿಷಯವಾಗಿ ಇಸ್ರಾಯೇಲನ ವಿಷಯವಾಗಿಯೂ ಹೇಳುವರು. ಎಷ್ಟು ಪ್ರಯತ್ನ ಮಾಡಿದ ಬಿಳಾಮನಲ್ಲ ಕನ್ನಡದಲ್ಲಿ, ಬಹಳ ಪ್ರಯತ್ನ ಮಾಡ್ದ ಅವ್ರನ್ನ ಶಪಿಸ್ಲಿಕ್ಕೆ, ಇವನನ್ನು ಮೆಚ್ಚಿಸ್ಲಿಕ್ಕೆ, ಬಾಲಾಕನನ್ನು ಮೆಚ್ಚಿಸ್ಲಿಕ್ಕೆ ಆಗಲಿಲ್ಲ, ಆಗೋದೇ ಇಲ್ಲ. ಕರ್ತನ ವಾಕ್ಯದಲ್ಲಿ ಆತನ ಪ್ರಸನ್ನತೆಯಲ್ಲಿ ನೀನು ಬೆಳೆಯುವಾಗ ಒಂದು ವೇಳೆ ಬಾಲಾಮನ ಸಲಹೆಯನ್ನ ನೋಡಿ, ಸ್ವಲ್ಪ ಕೇಳಿ. ಒಂದು ವೇಳೆ ಬಾಲಾಮನ ಸಲಹೆಯನ್ನ ಹಳೆ ಒಡಂಬಡಿಕೆಯಿಂದ ಹೋಲಿಸಿ ದೇವರು ಅಂತ್ಯ ದಿನದ ಸಭೆಯಲ್ಲಿ ನಿನ್ನಲ್ಲಿ ಕೆಲವರು ಬಾಲಾಮನ ಬೋಧನೆಯನ್ನು ಹಿಂಬಾಲಿಸುವರಿದ್ದಾರೆ ಅಂತ ಹೇಳುವುದಾಗಿದ್ರೆ, ಒಂದು ವೇಳೆ ಆ ಹಳೆ ಒಡಂಬಡಿಕೆ ಇಸ್ರಾಯೇಲರ ಹಾಗೆ ದೇವರಿಗೆ ಯೋಗ್ಯರಾಗಿಯೂ ಮಾಡಲ್ಪಟ್ಟವರಾಗಿಯೂ ಭಕ್ತರಾಗಿಯೂ ನಡೆಯುವುದಾಗಿದ್ರೆ, ಯಾವ ರೀತಿಯಾಗಿ ಬಿಳಾಮನ ಶಾಪವಾದ ಮಾತುಗಳು ಹೊರಡಲಿಲ್ಲವೋ ಅದೇ ರೀತಿಯಾಗಿ ಈ ದಿನದಲ್ಲಿಯೂ ಸಹ ನಿನ್ನ ವಿರುದ್ಧವಾಗಿ ಬಿಳಾಮನ ಶಾಪಗಳು ಹೊರಡುವುದೇ ಇಲ್ಲ. ಅವನ ಬೋಧನೆಗಳು ಕೆಲಸ ಮಾಡುವುದಾಗಿದ್ರೆ, ಅವನ ಬೋಧನೆಗಳನ್ನು ಹಿಂಬಾಲಿಸುವಂತ ವಿಶ್ವಾಸಿಗಳಾಗಿ ಇವತ್ತಿಗೂ ಇರುವುದಾಗಿದ್ರೆ, ಇಸ್ರಾಯೇಲರಂತೆ ಜೀವಿಸುವಂತ ವಿಶ್ವಾಸಿಗಳು ಇವತ್ತಿವರೆಗೂ ಇದ್ದಾರಲ್ಲ ಅಲ್ವಾ? ಹಾಗಾದ್ರೆ ಬಿಳಾಮನ ಕಾರ್ಯ ನಡೆಯದಂತೆ ಇರುವಂಥ ವಿಶ್ವಾಸಿಗಳು, ಅದಕ್ಕೆ ಸ್ವಾಮಿ ಹೇಳಿದ್ರು ಏನಂತಾರೆ, ನನ್ನ ಕುರಿಗಳು ನನ್ನ ಧ್ವನಿಯನ್ನ ಬಲ್ಲವು. ಅವನಿಗೆ ಗೊತ್ತು ಯಾರು ಅವನ ಜೊತೆ ಹೋಗ್ತಾರಂತ. ಅದ್ಭುತವಾದದ್ದು. ನನಗನ್ನಿಸ್ತದೆ ಪ್ರಕಟಣೆ ಗ್ರಂಥ ಎಲ್ರಿಗೂ ಆಶೀರ್ವಾದವಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ, ನಿಮಗೆ ಉತ್ತೇಜನವಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಕೊನೆಗೆ ಬಾಲಾಮನ್ ಏನು ಮಾಡಿದ ಅಂದರೆ, ಬಾಲಾಕನಿಗೆ ಬಾಯಿಲಿ ಒಂದು ಕಿವಿ ಮಾತು ಹೇಳ್ತೀನಿ ನಿನಗೆ, ಅದೇ ಈ ಬೋಧನೆ. ಹಿಂಗೆ ನೀನು ಇವ್ರನ್ನ ಸೋಲಿಸ್ಲಿಕ್ಕಾಗಲ್ಲ. ಆತ್ಮ ಮಂಡಲದಲ್ಲಿ ನೀನು ಇದನ್ನು ಒಯ್ಲಿಕ್ಕೆ ನೋಡ್ತಾ ಇದೀಯಾ. ಆತ್ಮ ಮಂಡಲದಲ್ಲಿ ಅವ್ರ ದೇವರು ನಮ್ಮನ್ನೆಲ್ಲ ಜಡ್ಜ್ ಬಿಡುವಂಥವನು ಅಂಥವ್ರು. ಅವನ ಮುಂದೆ ಎಲ್ಲರೂ ಕಾಳು ಬೀಳ್ಬೇಕು ಅಂಥವನವನು. ನಿನಗೆ ಪ್ರಾಕೃತಿಕ ಜಗತ್ತಿನಲ್ಲೂ ನಿನಗೆ ಅದನ್ನು ಗೆಲ್ಲಿಕ್ಕಾಗಲ್ಲ. ಕಚ್ಚಿ ಭರ್ಚಿ ಬಿಲ್ಲುಗಳಿಂದಲೂ ನೀನು ಅವ್ರನ್ನ ಗೆಲ್ಲಿಕ್ಕಾಗಲ್ಲ. ಶಾಪಗಳಿಂದಲೂ ನೀನು ಅವ್ರನ್ನ ಗೆಲ್ಲಿಕ್ಕಾಗಲ್ಲ. ಆದರೆ ಒಂದು ಐಡಿಯಾ ಇದೆ, ಅವ್ರನ್ನ ನೀನು ಗೆಲ್ಲಿಕ್ಕಾಗುತ್ತೆ. ಹೆಂಗೆ? ಅವರು ತಾವಾಗಿಯೇ ಮುಗ್ಗರಿಸಿ ಬೀಳಬೇಕು. ಅದೇ ಆ ಬೋಧನೆ. ಸಭೆಗಳು ನಾವು ಎಚ್ಚರವಾಗಿರ್ಬೇಕು. ಅವರು ತಾವಾಗೆ ಮುಗ್ಗರಿಸಿ ಬೀಳಬೇಕು ಅಂತ ಒಂದು ಐಡಿಯಾ ಕೊಡ್ತೀನಿ ಕೇಳು. ಏನಪ್ಪ ಅಂದ್ರೆ, ಅವರ ದೇವರಿಗೆ ಬಹಳ ಆಗ್ರಹವುಳ್ಳ ದೇವರವನು. ಅವನ ಜನರು ಬೇರೆ ದೇವತೆಗಳಿಗೆ ಅಡ್ಡ ಬೀಳೋದು ಅವನಿಗೆ ಆಗಲ್ಲ.
ನಿನಗೊಂದು ಐಡಿಯಾ ಕೊಡ್ತೀನಿ. ನಿನ್ನ ದೇಶದಲ್ಲಿರುವಂಥ ಸುಂದರವಾದಂಥ ಯವನಸ್ಥ ಸ್ತ್ರೀಯರನ್ನು ನೀನು ಅವರ ಮಧ್ಯದಲ್ಲಿ ಕಳಿಸು. ಅವ್ರು ಹೊರಟು ಹೋಗಿ ಅವರ ಯವನಸ್ಥರನ್ನು ಮದುವೆ ಮಾಡಿಕೊಳ್ಳಿ, ಇಂಟರ್ ಕಾಸ್ಟ್ ಮದುವೆ ಮಾಡಿಕೊಳ್ಳಿ. ಈಗಿಂದಕ್ಕೆ ಹೋಲಿಸ್ಬೇಡಿ, ನಾನು ಅದನ್ನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಮದುವೆ ಮಾಡಿಕೊಳ್ಳಿ. ಮದುವೆ ಮಾಡ್ಕೊಂಡ್ಮೇಲೆ ಆ ಹಬ್ಬ ಹರಿದಿನಗಳು ಬಂದ ತಕ್ಷಣ ಅವ್ರು ತಮ್ಮ ಗಂಡಂದರನ್ನ ತೊಗೊಂಡು ಬಂದು ಆಚರಿಸ್ಲಿ, ಅಡ್ಡ ಬೀಳಲಿ, ನೈವೇದ್ಯ ಮಾಡೋದನ್ನು ತಿನ್ನಿಸ್ಲಿ. ನೀನೇನು ಮಾಡಬೇಕಾಗಿಲ್ಲ. ಇಷ್ಟಾದರೆ ಸಾಕು. ತಾವೇ ಮುಗ್ಗರಿಸ್ಬಿಟ್ಟು ತಮ್ಮ ದೇವರ ವಿರುದ್ಧವಾಗಿ ಬಿದ್ದು ಅವ್ರ ದೇವರು ತಾನೇ ಅವ್ರನ್ನ ಹಾಳು ಮಾಡಿಬಿಡ್ತಾನೆ, ಅವ್ರನ್ನ ಕೊಂದಾಕ್ಬಿಡ್ತಾನೆ. ಅಯ್ಯೋ, ಈ ಬೋಧನೆ ಇಂಥ ಕೆಲಸ ಮಾಡ್ತೀರಿ. 2000 3000 ವರ್ಷಗಳಾದಮೇಲೆ ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ವಿಶ್ವಾಸಿಗಳಾದಂಥ ನಾನು ನನ್ನ ಸಹೋದರನ ಜೊತೆಗೆ ಮಾತಾಡ್ತಾ ಇದ್ದೆ. ಕೊನೆ ದಿನಗಳಲ್ಲಿ ಎಂಥ ದಿನಗಳು ಬರ್ತದೆ, ಯಾರಾದರೂ 666 ತಲೆ ಮೇಲಾಗಲಿ, ಇಲ್ಲಿ ಅಂಗೈಯಲ್ಲಾಗಲಿ, ಇಲ್ಲಿ ಮುದ್ರಿಸ್ಕೊಳ್ಳೋದಲ್ಲ, ಚಿಪ್ಪಲ್ಲಿ ಬರೋ ದಿನಗಳಲ್ಲಿ ಅಲ್ಲಿ ಬರುವಾಗ ಮೈಕ್ರೋಚಿಪ್ ಬಗ್ಗೆ ಮಾತಾಡ್ತೀನಿ. ಎಲ್ಲರೂ ಕಾತ್ಕೊಂಡಿದ್ದೀರಾ. ಮೈಕ್ರೋಚಿಪ್ ಅಂದರೆ ಏನು, ಪಾಸ್ಟರ್ ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ ನಿಮ್ಮಲ್ಲಿ ಅನೇಕರು ಕಾತ್ಕೊಂಡಿರ್ಬೋದು. ಅದರ ಅಲ್ಲಿಗೆ ಮುಟ್ಟಿದಾಗ ಅದನ್ನು ಮಾತಾಡ್ತೀನಿ. ಅದರಲ್ಲಿ 666 ಬಂದುಬಿಟ್ರೆ ನೀನು ಪರಲೋಕಕ್ಕೆ ಹೋಗೋದಿಲ್ಲ ಅಂತ ಮಾತಾಡ್ತಾ ಇದ್ವಿ. ಮಾತಾಡುವಾಗ ನನ್ನ ಸಹೋದರ ಭಾಳ ಕಾಜಿಂದ ಕೇಳ್ತಾ ಇದ್ರು, ಏನಪ್ಪ ಅಂದರೆ, ಅಲ್ಲಪ್ಪ, ಒಂದು ವೇಳೆ ಚಿಪ್ ಇಲ್ಲ ಅಂದರೆ ನಮಗೆ ತಿನ್ಲಿಕ್ಕೂ ಏನು ಸಿಗಲಿಲ್ಲ ಅಂದರೆ ಮತ್ತೆ ಊಟಕ್ಕಾದರೂ ಹಾಕಿಸ್ಕೊಳ್ಬೇಕಲ್ವಾ? ಆವಾಗ ನಾನು ಹೇಳ್ತಾ ಇದ್ದೆ, ಇಲ್ಲ, ಊಟ ಆದರೂ ನೀನು ಪ್ರೀತಿಸಬೇಕು, ಯೇಸುವನ್ನಾದರೂ ಪ್ರೀತಿಸಬೇಕು. ಆ ಕಾಲದಲ್ಲಿ ಊಟವನ್ನು ಪ್ರೀತಿಸಿ ಚಿಪ್ಪನ್ನು ಹಾಕ್ಕೊಂಡೆ. ಚಿಪ್ ಅಂದರೆ 660 ಹಾಕಿಸ್ಕೊಂಡೆ ಅಂದರೆ ನಿನಗೆ ಪರಲೋಕದಲ್ಲಿ ಪ್ರವೇಶನೇ ಇಲ್ಲ. ಆದರೆ ಅದಕ್ಕಿಂತ ಮುಂಚೆ ಸ್ವರ್ಗಾರೋಹಣ, ರ್ಯಾಪ್ಚರ್ ಆಗುತ್ತೆ, ಅದಕ್ಕೋಸ್ಕರ ನೀನು ಸಿದ್ಧವಾಗಿರ್ಬೇಕಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕಂದರೆ ಅವರು ಈ ಸಿರೀಸನ್ನು ನೋಡ್ತಾ ಇದ್ದಾರೆ, ಕುತೂಹಲ ಅಲ್ವಾ? ಹಾಗೆ ಆ ಕಾಲಾವಧಿಗೆ ಮೈಕ್ರೋಚಿಪ್ಪನ್ನು ಅಥವಾ 660 ಹಾಕಿಸ್ಕೊಳ್ಳೋ ಪರಿಸ್ಥಿತಿಗಳಿಗೆ ಬರೋದಕ್ಕಿಂತ ಮುಂಚೆ ಈಗ ಯಾವ ಪರಿಸ್ಥಿತಿ ಇದೆ ನೋಡೋಣ. ಅದೇ ಪರಿಸ್ಥಿತಿಯನ್ನು ಇವ್ರು ಎದುರಿಸಿ ಮಾಡ್ಕೊಳ್ಳೋ. ಏನಾಗಲ್ಲ ರೀ ಅಂಥ ಮದುವೆಗಳಿಗೆ ಅವ್ರ ಜೊತೆಗೆ ಯಾವಾಗಾರು ಒಮ್ಮೆ ಹೋದ್ರೆ ಏನಾಗೋದಿಲ್ಲ ರೀ, ಏನು ಮಾಡೋದ್ರಿ, ಸಂಬಂಧಿಕರಲ್ರಿ, ಪರಿಸ್ಥಿತಿ ಐತಲ್ರಿ. ಇದೇ ಬಾಲಾಮನ ಬೋಧನೆ. ಕರೆದ್ರು ಹೋಗ್ಲೇಬೇಕಲ್ರಿ. ಇದೇ ಬಾಲಾಮನ ಬೋಧನೆಯ ಒಪ್ಪಂದ. ಕ್ರೈಸ್ತರಾಗಿ ಜೀವಿಸೋದು ಸರಳವಲ್ಲ. ಕ್ರೈಸ್ತರಾಗಿ ಜೀವಿಸೋದು, ನಿಜವಾದ ಕ್ರೈಸ್ತರಾಗಿ ಜೀವಿಸೋದು ಈಸಿ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕೃಪೆ ಅಂತ ಇಲ್ಲಿ ಡ್ರಮ್ ಬಾರಿಸ್ತಾ ಇದ್ದಾರೆ. ಅಂಥ ದಿನದಲ್ಲಿ ಪ್ರಕಟಣೆಯ ಗ್ರಂಥ ಹಳೆ ಒಡಂಬಡಿಕೆಯಲ್ಲಿ ಇಲ್ಲಯ್ಯ, ಹೊಸ ಒಡಂಬಡಿಕೆಯಲ್ಲಿರೋದು. ಕೊನೆ ದಿನಗಳ ಬಗ್ಗೆ ಮಾತಾಡೋದು, ಕೊನೆ ದಿನಗಳ ಸಭೆಯ ಪಾಪದ ಬಗ್ಗೆ ಎತ್ತಿ ಮಾತಾಡ್ತಾ ಇದೆ. ಒಂದ್ಸಲ ಹೋಗಿ ಬಂದ್ರೆ ಏನಾಗಲ್ಲ, ಇನ್ನೊಂದ್ಸಲ ಮಾಡಿದ್ರೆ ಏನಾಗಲ್ಲ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ತೀವಂತೆ. ಯಾಕೆ? ಧೈರ್ಯ ಇಲ್ಲ. ಯಾಕೆ? ಫೆಸಿಲಿಟಿ ಸಿಗ್ಲಿಕ್ಕಿಲ್ಲ. ಅಂದರೆ ಆ ಸಭೆಗೂ ಮೊದಲನೇ ಶತಮಾನದಲ್ಲಿದ್ದಂಥ ಪರ್ಗಮದ ಸಭೆಗೂ ನಮಗೂ ಏನು ವ್ಯತ್ಯಾಸ ಇಲ್ದಂಗೆ ಆಯ್ತಲ್ಲ. ತಪ್ಪು. ನನಗೆ ಗೊತ್ತು ಈ ಬೋಧನೆಯಲ್ಲಿ ಮೆಚ್ಚುಗೆ ಆಗಲ್ಲ. ಒಂದು, ನನ್ನನ್ನು ತಿರಸ್ಕರಿಸಿ ಪ್ರಕಟಣೆ ಗ್ರಂಥದ 2ನೇ ಅಧ್ಯಾಯವನ್ನು ಧೈರ್ಯ ಇದ್ದರೆ ಹರಿದು ಹಾಕ್ಬಿಡು. ಇಲ್ಲದೆ ಹೋದರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಲಿಕ್ಕೆ ಧೈರ್ಯ ಮಾಡ್ಕೊಂಡ್ಬಿಡು. ಪ್ರಾರ್ಥನೆ ಮಾಡಿಕೊಂಡು ಧೈರ್ಯ ತಂದ್ಕೊ. ಯಾಕಂದರೆ ಸುಮ್ಮನೆ ನಾವು ಆಟ ಆಡ್ತಾ ಸ್ವರ್ಗ ಸೇರಿಬಿಡ್ತೀವಿ ಅಂದ್ಕೊಂಡಿರೋದು ಮೂರ್ಖತನ. ಈ ಯೋಜನೆ ಕೆಲಸ ಮಾಡ್ತು. ಸೈತಾನನಿಗೆ ಗೊತ್ತಾಯಿತು ಈ ಯೋಜನೆ ಕೆಲಸ ಮಾಡ್ತದೆ, ಈ ಯೋಜನೆ ಕೆಲಸ ಮಾಡ್ತದಂತ ಸೈತಾನನಿಗೆ ಗೊತ್ತಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ಈ ಬೋಧನೆಯನ್ನು ಆತನು ತರ್ತಲೇ ಇದ್ದಾನೆ. ನಡೀತದೆ. ಏನಾಗ್ತದೆ? ಬಣ್ಣ ಆಡೋದಷ್ಟೇ ತಾನೇ. ಏನು ಪೂಜಿಸಿ ಬಣ್ಣ ಆಡ್ತಾ ಇಲ್ಲಲ್ಲ, ಸ್ವಲ್ಪ ಹಚ್ಕೊಂಡ್ರೆ ನಡೀತದೆ. ನಾವು ಬಣ್ಣ ಹಾಕ್ಕೊಳ್ತಾ ಇಲ್ಲ, ಅವ್ರ ಜೊತೆ ನಾವು ಕುಡ್ದಾಡಿ ಬರೀ ನೀರು ಹಾಕ್ಕೊಳ್ತಾ ಇದೀವಿ. ನಡೀತದೆ. ಎಲ್ಲಿವರೆಗೂ ನಡೀತದೆ? ಬೆಂಕಿಯ ಬಾಗಿಲು ಮುಟ್ಟುವವರೆಗೂ. ಎಚ್ಚೆತ್ಕೋ, ನಡೆಯಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಅಪೊಸ್ತಲನಾದ ಪೌಲನು 2ನೇ ಕೊರಿಂಥದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಬರೀತಾನೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿ. ಊಟ ಮಾಡೋದ್ರಲ್ಲಿ, ಬೇರೆದಕ್ಕೆ ಅರ್ಪಿಸೋದ್ರಲ್ಲಿ, ಊಟ ಮಾಡೋದ್ರಲ್ಲಿ, ಅವ್ರ ಜೋಡಿಗೆ ಕುಣಿಯೋದ್ರಲ್ಲಿ, ಬಣ್ಣ ಮೆತ್ತಿಕೊಳ್ಳೋದ್ರಲ್ಲಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ
ಜೊತೆ ಏನು ನೋಡಿ. 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನ ನೋಡಿ ತೆಗೆದು. ನನ್ನನ್ನು ದ್ವೇಷಿಸ್ತೀರಾ ಇದನ್ನು ಹೇಳಿದ್ದಕ್ಕೆ? ನಾಳೆ ನರಕದಲ್ಲಿ ಏನ್ ಮಾಡ್ತೀರಾ? ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಆಗದೆ ಇರುವಾಗ ಏನ್ ಮಾಡ್ತೀರಾ? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? 15ನೇ ವಚನ 2 ಕೊರಿಂಥ 6ನೇ ಅಧ್ಯಾಯದ 15ನೇ ವಚನ. ಬೆಳಕಿಗೂ ಕತ್ತಲಿಗೂ ಐಕ್ಯತೆ ಏನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? 17ನೇ ವಚನ. ಆದದ್ರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. 17ನೇ ವಚನ. ಸಹೋದರ ಸಹೋದರಿ, ಕೇಳಲಿಕ್ಕೆ ಬಹಳ ಕಟು ಆಗಿರ್ತದೆ, ನನಗೆ ಗೊತ್ತು. ಎಲ್ಲರಿಗೂ ಮೆಚ್ಚುಗೆಯೂ ಆಗೋದಿಲ್ಲ. ಅದಕ್ಕಾಗಿ ಬೋಧಕರುಗಳು ಇವತ್ತು ಭಯಪಟ್ಟು, ಸಭೆಯಲ್ಲಿ ಜನ ಬರಲಿಕ್ಕಿಲ್ಲ ಎಂಬುದಾಗಿ ಭಯಪಟ್ಟು, ಒಪ್ಪಂದದಿಂದ ಏನಾಗಲ್ಲ ಪ್ರಾರ್ಥನೆ ಮಾಡಿ ದೇವ್ರಿಗೆ ನಮ್ಮ ಹೃದಯ ಗೊತ್ತಲ್ಲ ಅಂತ ಒಪ್ಪಂದ ಮಾಡಿಕೊಂಡು ನಾವೇ ಎಷ್ಟೋ ಸಾರಿ ಮಾಡಿದ್ದೀವಿ, ಅಂಜಿಕೊಂಡು ಒಪ್ಪಿಕೊಂಡು ಬಿಡ್ತೀವಿ. ಆದರೆ ದೇವರು ಪರ್ಗಮದ ಸಭೆಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಬಾಲಾಮನ ಬೋಧನೆಯನ್ನು ನಿಮ್ಮಲ್ಲಿ ಕೆಲವರು ಅಂಟ್ಕೊಂಡಿದ್ದೀರಾ, ನಾನು ಬಿಡೋದಿಲ್ಲ, ಇದನ್ನು ನಾನು ಒಪ್ಪೋದಿಲ್ಲ. ಆ ಬೋಧನೆ ಏನಂತ ನಿಮಗೆ ಸ್ಪಷ್ಟವಾಗಿ ಹೇಳದೆ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಗೆಳೆತನ ತಪ್ಪಲ್ಲ, ಭಾಗಿದಾರಿಕೆ ತಪ್ಪು. ಸ್ನೇಹ ತಪ್ಪಲ್ಲ, ಕೈ ಜೋಡಿಸುವುದು ತಪ್ಪು. ಸ್ಟೇಟಸ್ ಅಲ್ಲಿ ಕೆಲವೊಂದು ಸಾರಿ ನೋಡಿ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ದೇವರ ವಾಕ್ಯದಲ್ಲಿ ಬೆಳೆದಿರೋರು ತಾವು ಸಹ ಬಣ್ಣಗಳನ್ನೆಲ್ಲ ಮೆತ್ಕೊಂಡು ಕುಳಿದು ಕುಪ್ಪಳಿಸೋದನ್ನು ನೋಡಿ ಶಾಕ್ ಆಯ್ತು. ಇದು ದೇವ್ರ ರಾಜ್ಯನ? ಮತ್ತೆ ಅದಕ್ಕೆ ಹೇಳಿಕೆ ಏನಾಗಲ್ಲ, ನಡೀತದೆ. ತುಂಬಿದಾರಲ್ಲ ತಲೆಯಲ್ಲಿ, ಕೃಪೆ ದಿನದಲ್ಲಿದ್ದೀವಿ ರೀ, ಕೃಪೆ ದಿನದಲ್ಲಿ ಇದ್ರೆ ಅವತ್ತು ಅಷ್ಟೇ ಧೈರ್ಯ ಇದ್ರೆ ಪ್ರಕಟಣೆ ಗ್ರಂಥವನ್ನು ತೆಗೆದು ಸುಟ್ಬಿಡ್ರಿ. ಎಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಓದಿ ಅದನ್ನ ಹೆಂಗೆ ಹೇಳ್ತಾ ಇದೆ ನೋಡಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ, ಕ್ಲಿಯರ್ ಆಗಿ ಹೇಳ್ತಾ ಇದೆ. ಬಾಲಾಮನ ಬೋಧನೆಗೆ ಅಂಟಿಕೊಂಡವರಿದ್ದೀರಾ? ಕತ್ತಲಿಗೂ ಬೆಳಕಿಗೆ ಏನ್ ಸಂಬಂಧ? ಒಂದು ಜೀವಕ್ಕಿಷ್ಟೇನು ಭಯ ನಮಗೆ? 15, 16ನೇ ವಚನ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 15, 16. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 15. ಹಾಗೆಯೇ ನಿಕೋಲಾಯತರ ಬೋಧನೆಯನ್ನು ಅವಲಂಬಿಸಿರುವವರು ನಿಮ್ಮಲ್ಲಿದ್ದಾರೆ. ನಿಕೋಲಾಯತರ ಬೋಧನೆಯನ್ನು ಮುಂಚೆನೇ ಹೇಳಿದ್ದೇನೆ, ಅದೇ ಒಪ್ಪಂದದ ಬೋಧನೆನೇ, ಮತ್ತೆ ಬೇರೆ ಏನಿಲ್ಲ. ಈ ದಯವಿಟ್ಟು ಈ ಸುಳ್ಳು ಪ್ರವಾದಿಗಳನ್ನು ಅಥವಾ ಸುಳ್ಳು ಬೋಧಕರನ್ನು ಗುರುತಿಸುವ 7 ಪಾಯಿಂಟ್ಗಳನ್ನು ಕಲಿತುಕೊಳ್ಳೋದಕ್ಕೆ ತಪ್ಪಿಸ್ಕೊಳ್ಬೇಡಿ. 16ನೇ ವಚನ, ಆದದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು, ಮುಂಚಿನ ಸಭೆಗೆ ಹೇಳಿದ ನಿನ್ನ ದೀಪಸ್ತಂಭವನ್ನೇ ತೆಗೆದು ಹಾಕ್ಬಿಡ್ತೀನಂತ. ಆದರೆ ಈ ಸಭೆಗೆ ಏನು ಹೇಳ್ತಾ ಇದ್ದಾನೆ? ನನ್ನ ಬಾಯಿ ಕತ್ತಿಯಿಂದ, ಅಂದರೆ ವಾಕ್ಯದ ಬಲದಿಂದ. ನೆನಪಿರಲಿ, ಅದರ ಅರ್ಥ ಏನು? ವಾಕ್ಯದಿಂದ ಸೂರ್ಯನು ಹುಟ್ಟದ, ಬೆಳಕಾಗಲಿ ಅನ್ನಲು. ಇವತ್ತು ನೀನು ನೋಡಿದಂಥ ಸೂರ್ಯ ಒಂದು ಸ್ವಲ್ಪ ಭೂಮಿಗೆ ಹತ್ತು ಬಂದುಬಿಟ್ರೆ ಖಲಾಸ್, ಎಲೆಕ್ಟ್ರಿಕ್ ಗ್ರಿಡ್ಸ್ ಎಲ್ಲ ಸುಟ್ಟು ಹೋಗುತ್ತೆ, ಸ್ಯಾಟಲೈಟ್ಗಳು ಸುಟ್ಟು ಹೋಗುತ್ತೆ. ಅಂಥ ಭಯಂಕರನಾದಂಥ ಸೂರ್ಯ ಬರೀ ಒಂದು ಮಾತಿನಿಂದ ಸೃಷ್ಟಿಸಲ್ಪಟ್ಟ ಏನಂತ? ಬೆಳಕಾಗಲಿ. ಖಲಾಸ್, ದೇವರು ಒಂದು ಮಾತು ಹೇಳಿದ, ಬೆಳಕಾಗಲಿ, ಬೆಳಕಾಯ್ತು. ಬರೀ ಬೆಳಕಾಗಲಿಲ್ಲ, ಸೂರ್ಯನ ಅಸ್ತಿತ್ವದಲ್ಲಿ ಬಂದ. ಎಂಥ ಬಲವುಳ್ಳ ಸೂರ್ಯ ಅಸ್ತಿತ್ವದಲ್ಲಿ ಬಂದ? ತನ್ನ ಆರ್ಬಿಟ್ ಅಂತ ಹೇಳ್ತೀವಲ್ಲ, ಆತನು ಸುತ್ತುವಂಥ ಆರ್ಬಿಟ್ಟಿನಿಂದ ಸ್ವಲ್ಪ ಏನಾದರೂ ಹತ್ತಿರ ಬಂದುಬಿಟ್ರೆ ಭೂಮಿ ಮೇಲೆ ಅಲ್ಲಕಲ್ಲೋಲಾಗ್ಬಿಡ್ತದೆ. ಅಂಥ ಭಯಂಕರ. ಅಂದರೆ ನನ್ನ ಬಾಯಿ, ಅಂದರೆ ನನ್ನ ಬಾಯಿ ಕತ್ತಿಯಿಂದ, ಅಂದರೆ ದೇವರ ಕರ್ತನ ಬಾಯಿ ಕತ್ತಿಗೆ ಅಷ್ಟು ಬಲ ಇದೆ. ಅಂದರೆ ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವನಂದ್ರೆ ಅವ್ರು ತಡೆದಾರ? ಬಿಳಾಮನ ಬೋಧನೆಯನ್ನು ಅನುಸರಿಸಿ ಸಭೆಯಲ್ಲಿ ಆಗ್ತದೆ. ಸಿಸ್ಟರ್, ಬ್ರದರ್, ಒಂದ್ಸಾರಿ ಹೋಗ್ಬಂದ್ರೆ ಏನಾಗಲ್ಲ, ಸುಮ್ಮನೆ ಇದಕ್ಕೆ ಯೇಸುಸ್ವಾಮಿ ನಂಬಿದೀವಂತ ಇನ್ನೆಲ್ಲ ಬಿಡೋದೈತಾ? ಒಂದ್ಸಾರಿ ಏನಾಗಲ್ಲ ಅಂತ ಬೋಧಿಸ್ತೀವಲ್ಲ, ಹೋಗಿ ಬರ್ತೀವಲ್ಲ, ಮಾಡ್ತೀವಲ್ಲ. ನಿಮಗೆ ನಾನು ಒಂದು ಮಾತು ಕೇಳ್ತೀನಿ, ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಆತನು ತನ್ನ ಬಾಯಿ ಕತ್ತಿಯಿಂದ ನಮ್ಮನ್ನು ಹೋರಾಡೋದಾಗಿದ್ರೆ ಬದುಕಲಿಕ್ಕೆ ಆದೀತ ನಮಗೆ? ಅದಕ್ಕೆ ಪ್ರಯತ್ನ ಮಾಡಿಯೂ ಸಫಲತೆ ಕಾಣದೆ ಹೋಗ್ತೀವಿ, ಹೋರಾಡಿಯೂ ಪಡೆದುಕೊಳ್ಳದೆ ಹೋಗ್ತೀವಿ, ಆಶಿಸಿಯೂ ಕಾಣದೆ ಸಾಯ್ತೀವಿ.
ಯಾಕಂದರೆ ಆತನು ಹೇಳ್ತಾ ಇದ್ದಾನೆ, ಅವರನ್ನು ಬೇಗನೆ ಬಂದು ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. 16ನೇ ವಚನ, ಆದದರಿಂದ ದೇವರ ಕಡೆಗೆ ತಿರುಗಿಕೋ. ಪಾಸ್ಟ್ರೆ ನೀವು ಇಷ್ಟು ಹೇಳ್ತೀರಾ, ಆಗ್ಬೋದಾ? ಇದು ಆಗುತ್ತೆ, ಕಷ್ಟ, ತುಂಬ ಕಷ್ಟ ಆಗುತ್ತೆ. ನಾವಿರುವಂಥ ಸ್ಥಳದಲ್ಲಿ ನಾನಿರುವಂಥ ಸ್ಥಳದಲ್ಲಿ ನಾನು ಹೋಗುವ ಎಷ್ಟೋ ಜನರು ದುರ್ಗುಟ್ಟಿ ನೋಡ್ತಾರೆ. ಯಾಕಂದರೆ ನಮ್ಗೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಮಾತಾಡಿದ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಅಷ್ಟೇ ಮಾತಾಡ್ತೀವಿ. ಅವರು ಆಹ್ವಾನಿಸುವಂಥ ಸಭಾ ಮಂದಿರಗಳಿಗೆ, ಸಭೆಗಳಿಗೆ ನಾವು ಹೋಗ್ಲಿಕ್ಕಾಗಲ್ಲ. ಅವ್ರಿಗೆ ಕೋಪ ಬರುತ್ತೆ, ನನ್ನನ್ನು ದುರ್ಗಿಟ್ಕೊಂಡು ನೋಡ್ತಾರೆ. ನಾನು ಸುಮ್ಮನೆ ಅವ್ರು ನೋಡಿ ಮುಗುಳ್ನಕ್ಕು ತಲೆ ಕೆಳಗೆ ಮಾಡಿ ಹಾಕೋಗ್ತೀನಿ. ಯಾಕಂದ್ರೆ ನನಗೆ ಗೊತ್ತು ಸತ್ಯ, ನೀನು ನನ್ನನ್ನು ಇವತ್ತು ಕೊಲ್ಬೋದಪ್ಪ. ಆದರೆ ಶರೀರವನ್ನು ಆತ್ಮವನ್ನು ಬೆಂಕಿಗೆ ಹಾಕತಕ್ಕವನಿಗೆ ಭಯಪಡುವುದು ಲೇಸು ಅನ್ನೋದನ್ನು ಕಂಡುಕೊಳ್ಬೇಕಾಗಿದೆ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವಿರುವಂಥ ಸ್ಥಳಗಳಲ್ಲಿ ನಾವು ಹೋಗುವಾಗ ಬರುವಾಗ ಕೆಲವು ಜನ ದುರ್ಗುಟ್ಟಿ ನೋಡ್ತಾರೆ. ನಾವು ದಾಟಿದ ನಂತರ ಗಾಡಿಯಲ್ಲಿ ಕಾರಲ್ಲಿ ದಾಟ್ತಾ ಇರ್ತೀನಿ ಅಥವಾ ಬೈಕಲ್ಲಿ ದಾಟ್ತಾ ಇರ್ತೀನಿ, ರೇರ್ ಮಿರರಲ್ಲಿ ಕಾಡ್ತೀನಿ. ನಾವು ಹೋದ ತಕ್ಷಣ ನಮ್ಮನ್ನು ನೋಡಿ ಒಬ್ಬರ ಜೊತೆಗೊಬ್ಬರು ಅವರು ಪಿಸು ಮಾತಾಡೋದು ಕಾಣ್ತಾ ಇರ್ತದೆ. ಅದಕ್ಕಂತ ಮನ ಕುಂದಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಮಯವಿಲ್ಲ. ಏನು ಮಾಡ್ತಾರೆ? ಏರಿಯಾ ಬಿಟ್ಟು ಹೊರಗೆ ಹಾಕ್ತಾರ? ಆಯಿತು, ಪರಲೋಕ ಬಿಟ್ಟು ಹೊರಗೆ ಹಾಕ್ಲಿಕ್ಕೆ ಆಗಲ್ಲಲ್ಲ ಅವ್ರಿಗೆ. ಆ ಧೈರ್ಯ ತಂದುಕೊಳ್ಳಿ ಸಹೋದರಿ, ಪ್ರಾರ್ಥನೆಗೆ ಒಪ್ಪಿಸ್ಕೊಡಿ. ಮುಗಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ಆದದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿ ಕತ್ತಿಯಿಂದ ನಿನ್ನ ಮೇಲೆ ಯುದ್ಧ ಮಾಡುವೆನು. ಇದೇನಾದರೂ ಆಗಿಬಿಟ್ರೆ ನಮ್ಮನ್ನು ಕರ್ತನಿಂದ ತಪ್ಪಿಸ್ಕೊಳ್ಳೋ, ಒಂದು ಮಾಟ ಮಂತ್ರದಿಂದ ನಾವು ತಪ್ಪಿಸ್ಕೊಳ್ಬೋದು, ಒಂದು ದುರಾತ್ಮನಿಂದ ನಾವು ತಪ್ಪಿಸ್ಕೊಳ್ಬೋದು. ಯವನಸ್ಥರು ಸಹ ಸೋಷಿಯಲ್ ಮೀಡಿಯಾ ಅಂತ ಬೇರೆ ಬೇರೆ ರೀತಿಯಲ್ಲಿ ಅವಿಶ್ವಾಸಿಗಳೊಡನೆ ಕೈ ಜೋಡಿಸ್ತಿರಲ್ಲ, ಭಾಳ ಚಿತ್ರಹಿಂಸೆಗೊಳಗಾಗ್ತೀರ ನೀವು. ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ನಿದ್ದೆಯಲ್ಲಿ, ಊಟದಲ್ಲಿ, ಆರೋಗ್ಯದಲ್ಲಿ ತುಂಬ ಹಿಂಸೆ ಅನುಭವಿಸ್ತೀರ. ಅದರಿಂದ ಹೊರಗಡೆ ಬರಬೇಕು ತಾವು. ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಸಂಗತಿಗಳು ಮೊದಲು ಪ್ರೇತಗಳಿಗೆ, ಅಂದರೆ ಸತ್ತಂಥ ಪ್ರೇತಗಳು ಅಂತೇಳಿ ದುರಾತ್ಮಗಳಿಗೆ ಸಮರ್ಪಿಸಲ್ಪಟ್ಟು ನಂತರ ಅವು ಸೋಷಿಯಲ್ ಮೀಡಿಯಾದಲ್ಲಿ ತಲುಪಡ್ತದೆ. ವಿವಿಧವಾದಂಥ ಗೇಮ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಗೇಮ್ಗಳು, ಬೇರೆ ಬೇರೆ ರೀತಿ ಹೆಸರುಗಳನ್ನು ನಾನು ಹೇಳಲಿಕ್ಕೆ ಮನಸ್ಸು ಮಾಡಲ್ಲ. ಬೇರೆ ಬೇರೆ ಗೇಮ್ಗಳು, ಬೇರೆ ಬೇರೆಯ ಸೋಷಿಯಲ್ ಕನೆಕ್ಷನ್ಗಳು, ಸಾಮಾಜಿಕ ಕನೆಕ್ಷನ್ಗಳು ಬೇಡ. ನಿಮ್ಮನ್ನು ಶುದ್ಧಪಡಿಸ್ಕೊಳ್ಳಿ. ನಿಮಗೆ ಕೊಡಲ್ಪಟ್ಟಿರುವಂಥ ಬಟ್ಟೆಗಳು ಕೊಳೆ ಆಗಬಾರ್ದು. ನೀವು ಅನ್ನಿಸ್ತದೆ, ಏನು ಪಾಸ್ಟರ್ ಇದೆಲ್ಲ ಹೇಳ್ತಾರೆ. ಹೇಳಲ್ಲ ರೀ, ನೋಹನನು ಸಹ ಇದೇ ರೀತಿ ಬೊಬ್ಬೆ ಹೊಡಿತಾ ಇದ್ದ. ಮಳೆ ಬರೋವರೆಗೂ ಬೊಬ್ಬೆ ಹೊಡೆದ, ಸಾಯುವವರೆಗೂ ಮಳೆ ಬಂದು ಅವರೆಲ್ಲರೂ ಸಾಯುವವರೆಗೂ ಬೊಬ್ಬೆ ಹೊಡೆದ. ಎಲ್ಲರೂ ಅವ್ರನ್ನ ಹಿಂಗೆ ಹಾಸ್ಯ ಮಾಡಿದ್ರು. ಏನು ಇವರು ಇಂತಿ ಕಟುವಾಗಿ ನುಡಿತಾರೆ, ಈ ದೇವರು ಕೃಪೆ ಉಳ್ಳವನು. ಹೌದು, ಕೃಪೆ ಉಳ್ಳವನು. ಹಾಗಾದರೆ ಬಿಳಾಮನ ಬಗ್ಗೆ ಪ್ರಕಟಣೆ ಗ್ರಂಥದಲ್ಲಿ, ಅದು ಹೊಸ ಒಡಂಬಡಿಕೆಯಲ್ಲಿ ಯಾಕೆ ಬರಿತಾ ಇದ್ದಾನೆ? ನೋಹನನ ಬಗ್ಗೆ ಮತ್ತಾಯನ ಬರೆಸುವಾರ್ತೆಯಲ್ಲಿ ಯಾಕೆ ಬರಿತಾ ಇದ್ದಾನೆ ಯೇಸು ಸ್ವಾಮಿ? ಅಪೊಸ್ತಲರು ಯಾಕೆ ಬರಿತಾ ಇದ್ದಾರೆ ನೋಹನನ ಬಗ್ಗೆ? ಕೊನೆಯ ದಿನಗಳು ನೋಹನ ದಿನಗಳಂತ ಇರುವವು. ಮದುವೆ ಮಾಡಿಕೊಳ್ಳುತ್ತಾ ವಿಜೃಂಭಣೆಯಿಂದ ಇರುವರು. ಆಗ ನೆನೆಸದ ರೀತಿಯಲ್ಲಿ ಥಟ್ಟನೆ ಕೇಡು ಅವ್ರ ಮೇಲೆ ಬರುವುದು. ಯಾಕೆ ಹೇಳ್ದ? ಯಾಕಂದ್ರೆ ನೋಹನನು ಸಹ ದೇವರು ಬಂದು ನಾವೇ ಬಾಗಿಲು ಹಾಕುವವರೆಗೂ 120 ವರ್ಷ ಬೋಧಿಸ್ತಾ ಇದ್ದ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಅಲ್ಲ, 50 ವರ್ಷವಲ್ಲ, 120 ವರ್ಷ ಹಿಡಿತು ಆ ನಾವೆಯನ್ನು ಕಟ್ಟೋದಕ್ಕಾಗಿ. 120 ವರ್ಷ ಬೋಧಿಸ್ತಲೇ ಇದ್ದ. ಒಬ್ರು ತಿರುಗಿಕೊಳ್ಳಿಲ್ಲ. ವಿಸ್ಡಮ್, a real wisdom never takes pride. ನಿಜವಾದ ಜ್ಞಾನ ಕೊಬ್ಬಿಕೊಳ್ಳೋದಿಲ್ಲ. ಕೊಬ್ಬಿಕೊಳ್ಳೋದು ಜ್ಞಾನ ಅಲ್ಲ, ಮೂರ್ಖತನ. The pride is not wisdom, it is foolishness. The real wisdom humbles the man. ನಿಜವಾದ ಜ್ಞಾನ ಮನುಷ್ಯನನ್ನು ತಗ್ಗಿಸ್ತದೆ. Because he realizes how vast is the wisdom and how little he knows. ಯಾಕಂದ್ರೆ ಆ ಜ್ಞಾನ ಅನ್ನೋದು ಎಷ್ಟಿದೆ, ನಾನು ತಿಳ್ಕೊಂಡಿರೋದು ಎಷ್ಟು ಕಡಿಮೆ ಅಲ್ಲ ಅನ್ನುವಂಥ ಅರಿವು ಆತನಿಗೆ ಆಗ್ತದೆ. ಅದು ಜ್ಞಾನ. ಈಗಿನ ಜ್ಞಾನ ಮಕ್ಕಳು, ಮಮ್ಮಿ ನಿನಗೇನು ಗೊತ್ತು ಕೊಡು ಅಂತ. ಅಲ್ಲೇ ನಿನ್ನನ್ನು 9 ತಿಂಗಳು ಹೊತ್ತು ನಿನಗೆ ತಿನ್ಲಿಕ್ಕೆ ಬರ್ತಿರ್ಲಿಲ್ಲ, ಸ್ಪೂನಿಂದ ಹಾಕಿದ್ರೆ ಇಲ್ಲಿ ಜಲ್ ಬೀಳ್ತಾ ಇದ್ದೆ, ಅದನ್ನು ಒರೆಸಿ ತಿನ್ನಿಸಿದವಳು ಆ ತಂದೆ ತಾಯಿ. ಇವತ್ತು ಅವ್ರ ಮುಂದೆ ನಮ್ಮ ಜ್ಞಾನ ಹೊಗಳ್ಕೊಳ್ತೀವಿ ನಾವು. ನಿಮಗೇನು ಗೊತ್ತಂತ ಹೇಳ್ತೀವಿ. ನಿಮಗೇನು ಗೊತ್ತಲ್ಲ, ನೀವು ಎಂಥ ಮೂರ್ಖರಂದಾಗ ನಿಮಗೆ ಅರ್ಥ ಆಗ್ತಾ ಇಲ್ಲ. ಕ್ಷಮಿಸಿ, ಮೇಲಿನ ಮೇಲೆ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ನನ್ನ ಹತ್ರ ಬೇರೆ ದಾರಿನೇ ಇಲ್ಲ. ಸತ್ಯವನ್ನು ನುಡಿಲೇಬೇಕು.
ಇವತ್ತು ರಾತ್ರಿ ಆತನು ಬಂದರೆ ಆತನ ಮುಂದೆ ನಾವು ನಿಂತ್ಕೊಳ್ಬೇಕು. ಕೊನೆಗೆ 10 ವಚನಗಳನ್ನು ಓದಿ ಮುಗಿಸ್ತೀನಿ, ಸಮಯ ದಾಟಿದೆ. 10 ವಚನಗಳನ್ನು ಓದಿ ಮುಗಿಸ್ತೀನಿ, ಕೇಳಿ. ಮನೆಯಲ್ಲಿ ಓದ್ಕೊಳ್ಳಿ. 2 ಪೇತ್ರ 2 ಅಧ್ಯಾಯ ಮೊದಲಿನ 10 ವಚನಗಳು. 2 ಪೇತ್ರ 2 ಅಧ್ಯಾಯ ಮೊದಲಿನ 10 ವಚನಗಳು. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಇದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಬೋಧಕರಂದ್ರೆ ಬರೀ ಪಾಸ್ಟರ್ ಅಂದ್ಕೊಳ್ಬೇಡಿ. ಸಭೆಯಲ್ಲಿ ಕೂತ್ಕೊಂಡಿರ್ತಾರೆ, ಸಾಮಾನ್ಯ ಜನರಿರ್ತಾರೆ, ಪಕ್ಕದಲ್ಲಿ ಬೋಧಿಸ್ತಾ ಇರ್ತಾರೆ. ಗೊತ್ತಾ ಅಂತ ಬೋಧಿಸ್ತಾರೆ. ಒಬ್ಬೊಬ್ಬರಿಗೆ ಬೋಧಿಸ್ತಾರೆ. ಅವರು ಬೋಧಕರೇ. ಒಬ್ಬರಿಗೆ ಬೋಧಿಸಿದ್ರು ಅವರು ಬೋಧಕರೇ. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯೇವು ಎಂದು ಹೇಳುವರು. ಅವರೇನು ಯೇಸ್ವಾಮಿ ನಾವು ಯಾರು ಗೊತ್ತಿಲ್ಲ ಅಂತ ಅರಿಯರು ಅಂತ ಹಂಗೆ ಹೇಳ್ತಾ ಇಲ್ಲ ಅವರು. ಅದರ ಅರ್ಥ ಅದಲ್ಲ. ಅವನನ್ನು ಅರಿವೇನಂದ್ರೆ ಯೇಸ್ವಾಮಿ ಹಂಗೆಲ್ಲ ಹೇಳ್ಯಾನ, ಹಂಗೆ ಹೇಳಿಲ್ಲ, ಹಿಂಗೆ ಹೇಳ್ಯಾನ. ಯೇಸ್ವಾಮಿ ಹಂಗೆ ಹೇಳಿಲ್ಲ, ಹಿಂಗೆ ಹೇಳ್ಯಾನ. ಅದು ವಚನವನ್ನು ತಮ್ಮ ಲಾಭಕ್ಕೆ, ತಮ್ಮ ಪರಿಸ್ಥಿತಿಗೆ ತಿರುವಿ, ಅದರ ಅರ್ಥವನ್ನು ತಿರುವಿ ಉಪಯೋಗಿಸಿಕೊಂಡು ನಂತರ ಬೇರೆ ವಿಶ್ವಾಸಿಗೆ ಇಲ್ಲ, ಅವರು ಚರ್ಚಿಗೆ ಬರ್ತಾರೆ, ಅವ್ರು ಮಾಡಿ ನಡೀತದಲ್ಲ, ಆಗುತ್ತದಲ್ಲ, ವಚನ ಹಿಂಗಲ್ಲಂತೆ ಹಿಂಗಂತೆ ಅವ್ರು ಮಾಡ್ಕೊಂಡಿದ್ದಲ್ಲ, ಮತ್ತೆ ಏನು ತಪ್ಪಿದೆ ಬಿಡು ಅಲ್ಲಿ. ಯಾಕಂದರೆ ಇದೇ ವಚನದಲ್ಲಿ ಮುಂದೆ ಹೇಳ್ತದೆ, ನೀವು ಮನೇಲಿ ಓದ್ಕೊಳ್ಳಿ, ಈಗ ಸಮಯ ಇಲ್ಲ, ಪ್ರಾಮಾಣಿಕರಾದವರನ್ನು ಮೋಸಗೊಳಿಸ್ತಾರಂತೆ ಅಲ್ಲಿ ಹೇಳ್ತದೆ. ಅದಕ್ಕೆ ಓದಿ ಮುಗಿಸ್ಬಿಡೋಣ. ಏನಂತೆ, ಆಗಿದ್ದು ಪಕ್ಕನೆ ತಮ್ಮ ಮೇಲೆ ಅವನ ನಾಶನವನ್ನು ಬರಮಾಡಿಕೊಳ್ಳುವರು. 2ನೇ ವಚನ, ಅವರ ನಿರ್ಲಜ್ಜಾಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವ್ರು ಮಾತಾಡ್ದಂಗೆ ಮಾತಾಡ್ತಾರೆ, ಬೇರೆಯವ್ರ ಬಗ್ಗೆ ಮಾತಾಡ್ದಂಗೆ ಮಾತಾಡ್ತಾ ಹೋಗ್ತಾರಂತೆ. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ನೋಡು, ವಿಶ್ವಾಸಿಗಳಂದ್ರೆ ಹೆಂಗಿದ್ದಾರೆ ನೋಡಂತ, ದೂಷಣೆ ಆಗುತ್ತಂತೆ. ಅವರು ದ್ರವ್ಯಾಶ ಉಳ್ಳವರಾಗಿ ಕಲ್ಪನೆಯ ಆಸ್ತಿನೇ ಅನ್ನಲ್ಲ, ಚೆನ್ನಾಗಿರಬೇಕನ್ನುವಂಥ ಆಸೆಗಳು, ಅದು ತೊಟ್ಕೊಳ್ಬೇಕು, ಇದು ತೊಟ್ಕೊಳ್ಬೇಕು, ಹಂಗಿರಬೇಕು, ಬ್ರ್ಯಾಂಡೆಡ್ ಎಕ್ಸೆಟ್ರಾ, ಅದೇ ದ್ರವ್ಯಾಶೆ, ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವವರು. ಲೋಕಾದಿಯಿಂದ ಅಂತವರಿಗೆ ದಂಡನೆ ತೀರ್ಪು ತಪ್ಪದೇ ಬರುತ್ತಿರುವುದು. ಅವರ ನಾಶವು ತೂಕಡಿಸುವುದಿಲ್ಲ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವ್ರನ್ನ ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಯೊಳಗೆ ಒಪ್ಪಿಸಿದನು. ಆತನು ಭಕ್ತಿಹೀನರಾದ ಪುರಾತನ ಲೋಕದವರನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಮಾಡಿದನು. ಆದರೆ ಸುನೀತಿಯನ್ನು ಸಾರುವನಾಗಿದ್ದ ನೋಹನನ್ನು ಅವರೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಅಂದರೆ ಅವನು ಬಿಡಲ್ಲ. ಕೃಪೆ ಬೋಧಿಸ್ತೀವೋ, ಐಶ್ವರ್ಯ ಬೋಧಿಸ್ತೀವೋ ನನಗೆ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ, ಅವನು ಬಿಡಲ್ಲ. ನಾವು ಆತನಿಗೆ ಯೋಗ್ಯರಾಗಿಯೂ ಆಧೀನರಾಗಿಯೂ ಆತನ ವಾಕ್ಯವನ್ನು ಅನುಸರಿಸುವರಾಗಿಯೂ ನಡೆಯಲೇಬೇಕು. ನಾನು ನನ್ನ ಜೀವನದಲ್ಲಿಯೇ ಹಿಂದೆಂದೂ ಬರೆದಂಥ ಸಮರ್ಪಣೆಗೆ ಪ್ರಕಟಣೆ ಗ್ರಂಥವನ್ನು ಬೋಧಿಸಲಿಕ್ಕೆ ಪ್ರಾರಂಭ ಮಾಡುವಾಗ ಕರ್ತನಿಗೆ ನಾನು ಬರ್ತಾ ಇದ್ದೀನಿ. ನಾನು ಹೇಳ್ತೀನಿ, ಪ್ರತಿಯೊಬ್ಬ ವಿಶ್ವಾಸಿ ಜೀವನದಲ್ಲಿ ಒಂದು ಸಾರಿ ಆದರೂ ಪ್ರಕಟಣೆ ಗ್ರಂಥವನ್ನು ಓದಿಕೊಳ್ಳಲೇಬೇಕು, ಅದಕ್ಕೆ ಒಪ್ಪಿಸಲೇಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಚನಗಳನ್ನು, ಮುಂದಿನ ಭಾಗಗಳನ್ನು ನೋಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳನ್ನು ಸೃಷ್ಟಿಸಿರುವಂಥ ನಮ್ಮ ಸರ್ವಶಕ್ತನಾಗಿರುವಂಥ ತಂದೆ ಆದ್ಯವರೇ, ಸಲ್ಲಬೇಕಾದ ಎಲ್ಲ ಗೌರವ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ಜನರನ್ನು ಹೇಳುವಾಗ ಆಶೀರ್ವದಿಸು, ನಮ್ಮನ್ನು ಕೈ ಹಿಡಿದು ನಡೆಸು ಸ್ವಾಮಿ. ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸು, ನಿನ್ನ ವಾಕ್ಯಗಳಿಂದ ನಮ್ಮನ್ನು ಧೈರ್ಯಗೊಳಿಸು. ಯೇಸುವಿನ ಹೆಸರಲ್ಲಿ ಬೇಡ್ತೇವೆ ನಮ್ಮ ತಂದೆ, ಆಮೇನ್. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ನಮ್ಮ ಸ್ವಾಮಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ತಿರುಗಿ ನಾವು ಭೇಟಿ ಆಗೋಣ.